ಆ, ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಕಾರಣಾಂತರಗಳಿಂದ ಲೈವು ಕಟ್ಟಾಯಿತು. ಮೊದಲನೇದಾಗಿ ಕರ್ನಾಟಕದ ನನ್ನ ಎಲ್ಲ ಹೃದಯ ಸ್ನೇಹಿತರುಗಳಿಗೆ, ಹಾಗೆ ನನ್ನನ್ನು ಪ್ರೀತಿಸುವಂಥ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ತಾಯಿಯಂದರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಒಬ್ಬ ಸಮಾಜ ಸೇವಕನ ನಾಯಿ ಪಾಡನ್ನು ನಿಮ್ಮ ಹತ್ರ ನಾನು ಹೇಳೋಕ್ಕೆ ಬರ್ತಾ ಇದ್ದೀನಿ. ಇವತ್ತು ಭಾಳ ಬೇಜಾರು, ಭಾಳ ನೋವು ಹೇಳಬೇಕು ಅಂತ ತುಂಬ ದಿನಗಳಿಂದ ನನ್ನ ಮನಸ್ಸಲ್ಲಿತ್ತು. ಹೇಳೋಕ್ಕಾಗದೆ ತುಂಬಾ ಒದ್ದಾಡ್ತಾ ಇದ್ದೆ, ತುಂಬಾ ನೋವನ್ನು ಅನುಭವಿಸ್ತಾ ಇದ್ದೆ. ಕೆಲವು ಗಂಟೆಗಳ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದೆ, ಬಟ್ ಕಾರಣಾಂತರಗಳಿಂದ ಟೆಕ್ನಿಕಲ್ ಪ್ರಾಬ್ಲಮಿಂದ ವಿಡಿಯೋ ಕೂಡ ಡಿಲೀಟ್ ಆಯಿತು. ಎಲ್ರಿಗೂ ಕೂಡ ಕ್ಷಮೆ ಇರಲಿ. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ನನಗೆ. ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ ಅನ್ನೋ ಹೆಮ್ಮೆ ಅಂತೂ ಇದೆ, ಆದರೆ ಕನ್ನಡಿಗರು ಯಾಕೆ ಒಬ್ಬ ಕನ್ನಡಿಗರಿಗೆ ಕಾಲೆಳೆಯೋ ಕೆಲಸನ ಮಾಡ್ತಾರೆ, ಅವಮಾನವನ್ನು ಮಾಡ್ತಾರೆ, ಈ ರೀತಿ ಒಂದು ಚಿತ್ರಹಿಂಸೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಯಾಕೆ ಈ ಮಾತೆಲ್ಲ ನನ್ನ ಬಾಯಲ್ಲಿ ಬರ್ತಾ ಇದೆ ಅಂತ ತಾವೆಲ್ಲ ಯೋಚನೆ ಮಾಡ್ತಿರ್ತೀರಿ. ಇದುವರೆಗೂ ನೀವು ಯೋಗೇಶ್ನ ಈ ರೀತಿ ನೋಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಒಬ್ಬ ಟ್ಯಾಕ್ಸಿ ಚಾಲಕನಾಗಿ ನನ್ನ ಸೇವೆಯನ್ನು ನಾನು ಮುಂದುವರಿಸ್ತಾ ಬಂದಿದ್ದೀನಿ ಇವತ್ತವರೆಗೂ. ಆದರೆ ಬರೋಬ್ಬರಿ 10-12 ವರ್ಷಗಳಿಂದ ಈ ಸೇವೆ, ಈ ಸಮಾಜ ಸೇವೆ, ಈ ಸಮಾಜಕ್ಕಾಗಿ ನನ್ನ ಜೀವವನ್ನೇ ಮುಡಿಪಿಟ್ಟು ನನ್ನ ಕೊನೆ ಕ್ಷಣಗಳನ್ನು ಈ ಸಮಾಜ ಸೇವೆಯಲ್ಲೇ ಕಳಿಬೇಕು ಅನ್ನೋ ಒಂದು ದೃಢ ನಿರ್ಧಾರವನ್ನು ತಗೊಂಡು ಈ ಸೇವೆಯನ್ನು ಆಯ್ಕೆ ಮಾಡಿಕೊಂಡು ಒಬ್ಬ ಟ್ಯಾಕ್ಸಿ ಚಾಲಕನಾಗಿ ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸ್ತಾ ಬರ್ತಿದ್ದೇನೆ. ಇವತ್ತು ಬರೋಬ್ಬರಿ 130ರಿಂದ 140 ಜನ ಬೀದಿಯಲ್ಲಿ ಬಲಗುವಂತ ದೇವರ ಮಕ್ಕಳನ್ನ ಕರ್ಕೊಂಡು ಬಂದು ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಸೇವೆಯನ್ನ ಮಾಡ್ತಿರ್ತಕ್ಕಂಥ ಒಬ್ಬ ಕನ್ನಡಿಗನಿಗೆ ಒಂದಷ್ಟು ಜನ ಅವಿವೇಕಿಗಳು, ಕೈಲಾಗದೆ ಇರತಕ್ಕಂಥವ್ರು, ಏನ್ ಹೇಳ್ಬೇಕು ಇಂಥ ಅವಿವೇಕಿಗಳಿಗೆ ನನಗಂತೂ ಗೊತ್ತಿಲ್ಲ. ಆದ್ರೆ ತುಂಬಾ ವರ್ಷಗಳಿಂದ ನನ್ನ ಮನಸ್ಸಲ್ಲಿದ್ದಂಥ ನೋವನ್ನ ಯಾರಿಗೆ ಹೇಳ್ಬೇಕು, ಏನ್ ಮಾಡ್ಬೇಕಂತ ಗೊತ್ತಾಗದೆ ತುಂಬಾನೇ ಒದ್ದಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಇದೇ ಕೆಲಸವನ್ನ ಯಾವ್ದಾದ್ರು ಹೊರ ರಾಜ್ಯದಲ್ಲಿ ಮಾಡಿದ್ರೆ ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಗೌರವ ಎಂಥದ್ದು. ಇವತ್ತು ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಈ ರೀತಿ ಸೇವೆಯನ್ನ ಎಷ್ಟು ಜನ ಆಯ್ಕೆ ಮಾಡ್ಕೊಳ್ತಾರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಇವತ್ತು ಕೋಟಿ ಕೋಟಿ ದುಡ್ಡನ್ನ ಲೂಟಿ ಹೊಡೆದು ಸಮಾಜದಲ್ಲಿ ಎಂತೆಂಥ ಕೆಟ್ಟ ಕೆಟ್ಟ ಕೆಲಸ ಮಾಡೋವಂಥವ್ರನ್ನ ಕಿರೀಟ ಹಾಕಿ ಸನ್ಮಾನ ಮಾಡಿ ಗೌರವಿಸ್ತೀರಿ. ಆದರೆ ಒಳ್ಳೆ ಕೆಲಸವನ್ನ ಮಾಡ್ತಕ್ಕಂಥ ಯುವಕರನ್ನ ದಾರಿ ತಪ್ಪಿಸುವಂಥ ಕೆಲಸ, ಅವಮಾನಿಸುವಂಥ ಕೆಲಸ, ಬೇರೆ ಬೇರೆ ಕಾರಣಗಳಿಂದ ಅವರನ್ನ ನಿಂದಿಸುವಂಥ ಕೆಲಸ, ಎಂಥದಿದು? ಎಂಥ ಜಾಗದಲ್ಲಿ, ಎಂಥ ಒಂದು ಸಂಸ್ಕಾರದಲ್ಲಿ ನಾವು ಬದುಕ್ತಾ ಇದ್ದೀವಲ್ವಾ? ಭಾಳ ಬೇಜಾರಾಗತ್ತೆ, ಭಾಳ ನೋವಾಗತ್ತೆ ನನಗೆ. ಇಡೀ ನಮ್ಮ ಸಂಸಾರವನ್ನೇ ತಗೊಂಡು ಬಂದು ಈ ಸಮಾಜ ಸೇವೆಗಾಗಿ ನಮ್ಮ ಉಸಿರನ್ನ ಮುಡುಪಾಗಿಟ್ಟು ಈ ಸೇವೆನ ಮಾಡ್ತಿದ್ರು ಕೂಡ ಯಾರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆದರೆ ಒಂದಷ್ಟು ಜನ ಸಹಕಾರ, ಪ್ರೀತಿ, ಆಶೀರ್ವಾದದಿಂದ ಇವತ್ತು ನಮ್ಮ ಒಂದು ಸಂಸ್ಥೆಯಲ್ಲಿ 130 ಜನ ಊಟ ಮಾಡ್ತಿದ್ದಾರೆ ಸ್ನೇಹಿತರೆ. ಒಂದು ಮಾತನ್ನ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ, ಯಾರ್ದೋ ತಲೆ ಹೊಡೆದೋ, ಯಾರನ್ನೋ ತಲೆ ಹಿಡ್ದೋ ಈ ಕೆಲಸನ ನಾನು ಮಾಡ್ತಾ ಇಲ್ಲ. ಮನಸ್ಫೂರ್ತಿಯಾಗಿ ಭಗವಂತ ಮೆಚ್ಚಲಿ ಅಂತ ಈ ಸೇವೆನ ಆಯ್ಕೆ ಮಾಡಿಕೊಂಡು ಈ ಸೇವೆನ ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಆದರೂ ಕೂಡ ಒಂದಷ್ಟು ಜನ ಸಹಿಸಕ್ಕಾಗದೇ ಇರುವಂತ ಅವಿವೇಕಿಗಳು ಅಂತಾನೆ ಹೇಳ್ಬೋದು. ನಿಜವಾಗ್ಲು ಒಂದೂರು ಅಂದಮೇಲೆ ನಾಯಿಗಳಿರೋದು ಸಹಜ. ಅನ್ನ ತಿನ್ನೋ ನಾಯಿಗಳು ಇರ್ತವೆ, ನಾನು ಕೇಳ್ಪಟ್ಟಿದ್ದೀನಿ. ಆದ್ರೆ ಸಗಣಿ ತಿನ್ನೋವು, ಏಸ್ಗೆ ತಿನ್ನೋ ನಾಯಿಗಳು ಇರ್ತಾವಲ್ಲ, ಅವರಿಂದ ತಪ್ಪಿಸ್ಕೋಬೇಕು ಅಂದ್ರೆ ಒಂದಷ್ಟು ಕಷ್ಟ ಪಡ್ಬೇಕಾಗತ್ತೆ ನಿಜವಾಗ್ಲೂ. ಯಾಕೆ ಅಂತ ಹೇಳಿದ್ರೆ ಬರೋಬ್ಬರಿ ಸುಮಾರು 10 ವರ್ಷಗಳಿಂದ ಈ ಸಮಾಜಕ್ಕಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ ನಾವು ಯಾವುದೇ ಅಪೇಕ್ಷೆ ಇಲ್ಲದೆ ಕೇವಲ ಕನ್ನಡಿಗರು ಕೊಟ್ಟಂತ ಭಿಕ್ಷೆಯಿಂದ, 1 ರೂಪಾಯಿ ಹಣದಿಂದ ಇವತ್ತು ಸಮಾಜದಲ್ಲಿ ಒಂದಷ್ಟು ಒಳ್ಳೆ ಕೆಲಸವನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಸಮಾಜ ಸೇವೆಗೆ ಬರುವಂತ ಯುವಕರಿಗೊಂದು ಮಾತು ಹೇಳ್ತೀನಿ ಅಣ್ಣ, ದಯವಿಟ್ಟು ಕೈ ಮುಗಿದು ಕೇಳ್ಕತೀನಿ ಅಣ್ಣ, ಯಾವುದೇ ಕಾರಣಕ್ಕೂ ಸಮಾಜ ಒಳ್ಳೇದಾಗ್ಲಿ, ಹಾಳಾಗೋಗ್ಲಿ, ಉದ್ಧಾರ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ, ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಣ. ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ಸಂಸಾರದ ಬಗ್ಗೆ ತಲೆ ಕೆಡ್ಸ್ಕೊಂಡು ನೆಮ್ಮದಿಯಾಗಿರಿ ಅಣ್ಣ. ತಲೆ ಹಿಡಿತಿರೋ, ತಲೆ ಹೊಡಿತಿರೋ ಗೊತ್ತಿಲ್ಲ, ಆದ್ರೆ ಯಾರ ತಲೆ ಮೇಲೆ ಕೈ ಇಟ್ರು ಪರವಾಗಿಲ್ಲ, ನಮ್ಮ ಸಂಸಾರ ಚೆನ್ನಾಗಿರ್ಬೇಕು ಅಂತ ಬಯಸೋರ್ಗಷ್ಟೇನೆ ನೀವು ಆಶೀರ್ವಾದ ಮಾಡೋದೇ ಆಗಿದ್ರೆ, ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಬೆಲೆನೇ ಇಲ್ಲ ಅನ್ನೋದಾಗಿದ್ರೆ ನಾವ್ ಯಾಕೆ ಈ ಸಮಾಜ ಸೇವೆನ ಆಯ್ಕೆ ಮಾಡ್ಕೊಬೇಕು? ಒಂದಷ್ಟು ಜನ ಯುವಕರು ಬದಲಾಗ್ಲಿ, ಒಳ್ಳೇದಾಗ್ಲಿ, ತಂದೆ ತಾಯಿನ ಪ್ರೀತಿ ಕಾಳಜಿಯಿಂದ ನೋಡ್ಕೊಳ್ಳಿ ಅಂತ ಬೆಳಗ್ಗೆದ್ರೆ ನಮ್ಮ ಪ್ರಾಣನೂ ಒತ್ತೆ ಇಟ್ಟು ಈ ಸೇವೆಯನ್ನ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. ಆದ್ರೂ ಒಂದು ಮಾತನ್ನ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ, ಬಹಳ ನೋವಾಗಿದೆ, ಬಹಳ ಬೇಜಾರಾಗಿದೆ. ಈ ಸಮಾಜ ಸೇವೆನ ಯಾಕಾದ್ರೂ ಮಾಡ್ತಾ ಇದ್ದೀನಪ್ಪ, ಯಾಕೆ ಈ ಒಂದು ಸೇವೆನ ಆಯ್ಕೆ ಮಾಡ್ಕೊಂಡೆ ಅಂತ ನನ್ನ ಮನಸ್ಸು ಅವಾಗವಾಗ ಕೊರಗ್ತಾ ಇರೋದಂತೂ ಸತ್ಯ. ಎಲ್ರಿಗೂ ಖುಷಿ ಪಡಿಸ್ಬೇಕು ಅಂತ ಪ್ರಯತ್ನ ಅಂತೂ ನಮ್ದಿದೆ, ಆದ್ರೆ ಪ್ರತಿದಿನ ನಮ್ಮ ಮನಸ್ಸಲ್ಲಿ ನಾವು ದಿನ ಅಳ್ತಾ ಇದೀವಿ ಸ್ನೇಹಿತರೆ. ಬಹಳ ಬೇಜಾರಾಗತ್ತೆ. ದುಡ್ಡೇ ಪ್ರಪಂಚ ಅಲ್ಲ, ದುಡ್ಡಿಂದನೇ ಜೀವನ ಇಲ್ಲ, ದುಡ್ಡೇ ನಮ್ಮನ್ನ
ಪ್ರತಿಯೊಂದು ಕ್ಷಣದಲ್ಲೂ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿ, ವಾತ್ಸಲ್ಯ, ಬಾಂಧವ್ಯ, ನೀವು ಕೊಡೋ ಪ್ರೀತಿಗೋಸ್ಕರ ಪ್ರತಿದಿನ ನಾವು ಕೆಲಸ ಮಾಡೋದು. ನಿಮ್ಮ ಮನಸ್ಸಲ್ಲಿ ನಾವು ನೆಲೆ ಊರಬೇಕು, ಪ್ರತಿದಿನ ನಿಮ್ಮ ಮನಸ್ಸಲ್ಲಿ ಇರಬೇಕು ಅನ್ನೋ ಪ್ರಯತ್ನಕ್ಕಷ್ಟೇ ಈ ಒಂದು ಸೇವೆನ ಆಯ್ಕೆ ಮಾಡಿಕೊಂಡು, ಯಾರು ಬೈಲಿ, ಯಾರು ಅವಮಾನಿಸ್ಲಿ, ಆ ಅವಮಾನವನ್ನೇ ಸ್ವೀಕಾರ ಅಂತ ತಿಳ್ಕೊಂಡು ಈ ಒಂದು ಸೇವೆನ ಆಯ್ಕೆ ಮಾಡಿಕೊಂಡು, ನಮ್ಮ ಸಂಸಾರವನ್ನೇ ಈ ಒಂದು ಸೇವೆಗೆ ಆಯ್ಕೆ ಮಾಡಿಕೊಂಡು ನಮ್ಮ ಜೀವನ ಪಣ ಇಟ್ಟು ಈ ಕೆಲಸ ಮಾಡ್ತಾ ಇದ್ದೀವಿ. ಯಾಕೆ ಇವತ್ತು ನಾವು ಈ ಸೇವೆನ ಮಾಡ್ತಾ ಇದೀವಿ ಅಂತ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಇವತ್ತು ಎಷ್ಟೋ ಜನ ಹಣ ಇದ್ದಂಥವ್ರು, ಮಾಡಕ್ ಶಕ್ತಿ ಇದ್ರೂ ಮಾಡಕ್ ಆಗದೆ ಇರೋಂಥವ್ರು ಈ ಸಮಾಜದಲ್ಲಿ ತುಂಬಾ ಜನ ಇದ್ದಾರೆ. ಅಂಥದ್ರಲ್ಲಿ ಭಗವಂತ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಇಂಥ ಒಂದು ಪುಣ್ಯದ ಕೆಲಸ ಮಾಡೋದಕ್ಕೆ. ಏನೂ ಇಲ್ಲದೆ ಇದ್ರೂ ಕೂಡ ಭಗವಂತ ಇಷ್ಟು ಶಕ್ತಿ ಕೊಟ್ಟಿದ್ದಾನಲ್ಲ, ಇದಕ್ಕಿಂತ ಇನ್ನೇನ್ ಬೇಕಣ್ಣ ನಮ್ಗೆ? ಆದ್ರೂ ಕೂಡ ಕೆಲವ್ರು ಸಹಿಸ್ತಾ ಇಲ್ವಲ್ಲಣ್ಣ. ನಿಮ್ಮನೆ ಊಟಕ್ಕೆ ಬರ್ತೀವ, ನಿಮ್ಮನೆ ಹತ್ರ ಬಂದು ಏನಾದ್ರೂ ಕೇಳ್ತಿದೀವ, ಹೋಗ್ಲಿ ಈ ಸಂಸ್ಥೆ ನಡೆಸ್ಬೇಕು ಅಂತ ನಿಮ್ ಕೊಳ್ಪಟ್ಟೆ ಹಿಡ್ಕೊಂಡು ಏನಾದ್ರೂ ಕೇಳ್ತಾ ಇದೀವೇನಣ್ಣ? ನಿಮ್ಮ ಹತ್ರ ಯಾರ ಹತ್ರ ಆದ್ರೂ ಬಂದು ಕೊಳ್ಪಟ್ಟೆ ಹಿಡ್ಕೊಂಡು ನೀವು ಕೊಟ್ರೇನೆ ಇವತ್ತಿಲ್ಲಿ ಊಟ ಮಾಡೋದು, ನೀವು ಕೊಟ್ರೇನೆ ಇಲ್ಲಿ ಏನೋ ಒಂದು ಆಗೋದು ಅಂತ ಅಲ್ಲಣ್ಣ. ಪ್ರೀತಿಯಿಂದ ಭಿಕ್ಷೆ ಬೇಡ್ತೀವಣ್ಣ, ನೀವು ಕೊಟ್ಟಿದ್ರಲ್ಲೇ ಒಂದಷ್ಟು ಜನಕ್ಕೆ ಸಹಾಯ ಮಾಡ್ತಿದೀವಿ. ನಾವು ದೇವಲೋಕದಿಂದ ಬಂದಿರೋ ದೇವ್ರುಗಳಲ್ಲಣ್ಣ, ಮನುಷ್ಯರೇ. ನಿಮ್ಮಂಗೆ ನಮಗೂ ಒಂದು ಹೃದಯ ಕೊಟ್ಟಿದ್ದಾನೆ, 2 ಕಣ್ಣು ಕೊಟ್ಟಿದ್ದಾನೆ, ಒಂದು ಬಾಯಿ ಕೊಟ್ಟಿದ್ದಾನೆ. ತಾಳ್ಮೆಯಾಗಿದ್ದೀವಿ ಅಂದ್ರೆ ಮಾತಾಡಕ್ ಬರಲ್ಲ ಅಂತ ಅಲ್ಲಣ್ಣ, ಮಾತಾಡಕ್ ತುಂಬಾ ಚೆನ್ನಾಗೇ ಬರುತ್ತೆ. ನಮ್ಮಿಂದ ಇನ್ನೊಬ್ರಿಗೆ ನೋವಾಗಬಾರ್ದು. ನಾವು ಮಾತಾಡೋ ಮಾತಿಂದ ಯಾರಿಗೂ ಏನಪ್ಪ ಇಷ್ಟೆಲ್ಲ ಮಾತಾಡ್ತಾನಲ್ಲ ಅಂತ ಅನ್ನಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ತಾಳ್ಮೆಯಿಂದ ಯಾರು ಏನಂದ್ರು, ತೂ ಚಿ ಅಂದ್ರು, ಆ ಅವಮಾನಗಳನ್ನೆಲ್ಲ ಸಹಿಸ್ಕೊಂಡು, ಯಾರು ಏನೇ ಅಂದ್ರು ಆ ಭಗವಂತನ ಪಾದಕ್ಕೆ ಹಾಕಿ ನಾನು ಬರ್ತಾ ಇದ್ದೀನಿ ಸ್ನೇಹಿತರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಜನ ಅವಿವೇಕಿಗಳು, ಒಂದಷ್ಟು ಜನ ಕೈಲಾಗದೆ ಇರ್ತಕ್ಕಂಥ ಏಡಿಗಳು ನಮ್ಗೆ ಒಂದು ಅವಮಾನ ಮಾಡುವಂತ ಕೆಲಸ, ನಮ್ಮನ್ನ ಏನಾದ್ರೂ ಮಾಡಿ ಬೀದಿಗೆ ತರಬೇಕು, ಏನಾದ್ರೂ ಮಾಡಿ ಕೆಟ್ಟದ್ನ ಮಾಡ್ಲೇಬೇಕು, ಈ ಹುಡುಗನಿಗೆ ಏನಾದ್ರೂ ಮಾಡಿ ಇವನ ಹೆಸರಿಗೆ ಒಂದು ಮಸಿ ಬಳಿಯುವಂತ ಕೆಲಸ ಮಾಡಬೇಕು. ಪ್ರಯತ್ನ ನಿಮ್ದು ಇದ್ದೇ ಇರುತ್ತೆ ಬಿಡಿ, ಆ ಪ್ರಯತ್ನಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ಅಂತ ವ್ಯಕ್ತಿ ನಾನಲ್ಲ. ಯಾಕೆಂದ್ರೆ ಇವತ್ತು ನಮ್ಮ ತಂದೆ ತಾಯಿ ನಮಗೆ ಕೆಟ್ಟ ದಾರಿಲಿ ಹೋಗುವಂತ ಯಾವುದೇ ವಿಷಯಗಳನ್ನ, ಯಾವುದೇ ಭಾವನೆಗಳನ್ನ ಕಲಿಸಿಲ್ಲ. ನಮ್ಮ ಹುಟ್ಟುತ್ತಾನೆ ನಮ್ಮಪ್ಪ ಕೂಲಿ ಕೆಲಸ ಮಾಡಿದ್ರು ಯಾರಿಗೂ ₹1 ಮೋಸ ಮಾಡಿದವರಲ್ಲ, ಯಾರ ತಲೆ ಮೇಲೂ ಕೈ ಇಟ್ಟವರಲ್ಲ ಸ್ವಾಮಿ. 100 ಎಕರೆ 200 ಎಕರೆ ಜಮೀನು ಮಾಡಿದವರಲ್ಲ, ನಮ್ದೊಂದು 100 ಎಕರೆ ಜಮೀನಿದೆ, 200 ಎಕರೆ ಇನ್ನೊಂದಿದೆ, ಮತ್ತೊಂದಿದೆ ಅಂತ ಬದುಕ್ತಿರೋರಲ್ಲ. ಕನ್ನಡಿಗರ ಹೃದಯದಲ್ಲಿ ನಮ್ಗೊಂದು ಜಾಗ ಇದೆ ಅಂತ ಬದುಕ್ತಾ ಇರ್ತಕ್ಕಂಥವ್ರು. ಸಮಾಜ ಸೇವೆಗೆ ಬಂದು 10 ವರ್ಷಗಳಾಯ್ತು ಸ್ನೇಹಿತರೆ. ಇವತ್ತವರೆಗೂ ನಮ್ಮ ಯೋಗ್ಯತೆಗೆ ಒಂದು 30-40 ಸೈಟ್ ಮಾಡ್ಕೊಂಡಿಲ್ಲ. ಕಾರಣ ಏನ್ ಗೊತ್ತಾ? ನೀವೆಲ್ಲ ಏನ್ ಅನ್ಕೊಂತೀರೋ, ನೀವೆಲ್ಲ ನನ್ನನ್ನು ಇನ್ಯಾವ ತರ ತಪ್ಪು ತಿಳ್ಕೊಂತೀರೋ ಅನ್ನೋ ಒಂದೇ ಕಾರಣಕ್ಕೆ. ಮಾಡ್ಕೊಬೇಕು ಅಂದ್ರೆ ದೊಡ್ಡ ವಿಚಾರ ಏನಲ್ಲ, ನಮ್ಗೆ ಮಾಡ್ಕೋಬೋದಾಗಿತ್ತು ಇಷ್ಟು ದಿನದಲ್ಲಿ. ನೀವು ಕೊಟ್ಟಿರೋ ಭಿಕ್ಷೆಯಲ್ಲೇ, ಆಶ್ರಮದಲ್ಲೇ ನಾವು ಬದುಕ್ತಿದೀವಿ ಸ್ನೇಹಿತರೆ. ಆದ್ರೆ ಏನೋ ಒಂಚೂರು ನಾವು ಹಾಕೋ ಬಟ್ಟೆ, ನಾವು ತಿನ್ನೋ ಊಟ ಒಂಚೂರು ಬದಲಾಗಿರ್ಬೋದೇನೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ತುಂಬಾ ಕಷ್ಟದಿಂದ ಬಂದಂತ ಫ್ಯಾಮಿಲಿ, ತುಂಬಾ ಕಷ್ಟ, ಅನ್ನಕ್ಕೋಸ್ಕರ ತುಂಬಾ ಕಷ್ಟ ಪಟ್ಟಿದೀವಿ. ಇವತ್ತೇನೋ ಭಗವಂತ ಒಂದಷ್ಟು ಮೃಷ್ಟಾನ್ನ ಕೊಟ್ಟಿರ್ಬೋದು, ಹೊಟ್ಟೆ ತುಂಬಾ ಊಟ ಮಾಡ್ತಿರ್ಬೋದು, ಒಳ್ಳೆ ಬಟ್ಟೆ ಹಾಕ್ತಿರ್ಬೋದು. ಹಂಗನ್ಬಿಟ್ಟು ಯಾರ ತಲೆ ಮೇಲೂ ಕೈ ಇಟ್ಟು, ಯಾರ ಮನೇನೋ ಹಾಳು ಮಾಡಿ, ಯಾರ್ದೋ ಆಸ್ತಿಗೆ ಬೇಲಿ ಹಾಕೊಂಡು ಬದುಕ್ತಿರೋಂಥ ವ್ಯಕ್ತಿಗಳು ನಾವಲ್ಲ. ನಮ್ಮ ಸ್ವಂತ ಶ್ರಮ, ನಮ್ಮ ಸ್ವಂತ ಶಕ್ತಿಯಿಂದ ಯಾರ ಹತ್ರನೂ ಹೋಗಿ ಕೈ ಕಟ್ಟಿ ನಿಲ್ದಲೆ ಬದುಕ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಒಂದಷ್ಟು ಜನ ಸಮಾಜ ಸೇವಕರಿದ್ದಾರೆ. ದಯವಿಟ್ಟು ಸಾಧ್ಯವಾದ್ರೆ ಸಪೋರ್ಟ್ ಮಾಡ್ರಿ, ಸಾಧ್ಯವಾಗದೇ ಇದ್ರೆ ಸುಮ್ಮನೆ ಇದ್ದು ಬಿಡ್ರಿ ಸ್ವಾಮಿ. ಯಾಕ್ರಿ ರೋಡಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಅಪಪ್ರಚಾರಗಳನ್ನ ಮಾಡ್ತೀರಾ? ನಿಮ್ ಕೈಲಿ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೂ ಕೂಡ ನಮ್ಮಂತ ಎಲ್ಲೋ ಸಣ್ಣ ಪುಟ್ಟ ಸೇವೆ ಮಾಡ್ತಾ ಎಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿರ್ತಕ್ಕಂಥ ನಮಗೆ ಎಷ್ಟು ಅವಮಾನಗಳನ್ನ ಮಾಡ್ತಿದ್ದೀರಾ. ಬಹಳ ಬೇಜಾರಾಗುವಂಥದ್ದು ಏನ್ ಗೊತ್ತಾ? ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ ಗೊತ್ತಾ? ಒಂದಷ್ಟು ಜನಕ್ಕೆ ಹೇಳ್ತಿರೋ ಮಾತುಗಳಿದು. ಇವನ್ ಕೈಲಿ ಏನಾಗ್ಬಿಡುತ್ತೆ, ಇವನ್ ಏನೇ ಮಾಡಿದ್ರು ಮಾತಾಡಲ್ಲ, ಏನೇ ಮಾಡಿದ್ರು ತಲೆ ಬೊಗ್ಗಿಸ್ಕೊಂಡು ಹೋಗ್ತಾನೆ, ಏನೇ ತೂ ಅಂದ್ರೂ ಕೂಡ ಒರೆಸ್ಕೊಂಡು ಹೋಗ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಯಾಕೆ ಒರೆಸ್ಕೊಂಡು ಹೋಗ್ತಿದೀನಿ ಗೊತ್ತಾ? ಯಾಕೆ ನೀವೆಲ್ಲ ಅಷ್ಟು ಮಾತಾಡಿದ್ರು ಕೈ ಕಟ್ಕೊಂಡು ನಿಂತ್ಕೊಂತಾ ಇದೀನಿ ಗೊತ್ತಾ? ನಮ್ಮಿಂದ ಒಂದಷ್ಟು ಜನ ಊಟ ಮಾಡ್ತಿದ್ದಾರೆ. ನಮ್ಮಿಂದ ಅಂದ್ರೆ ನನ್ನಿಂದ ಅಲ್ಲ, ನಮ್ಮಿಂದ. ಅರ್ಥ ಮಾಡ್ಕೊಳ್ಳಿ. ನಮ್ಮ ಸಂಸ್ಥೆ ಅಥವಾ ನಮ್ಮಿಂದ ಒಂದಷ್ಟು ಜನಕ್ಕೆ ಊಟ ಸಿಗ್ತಾ ಇದೆ, ಬಟ್ಟೆ ಸಿಗ್ತಾ ಇದೆ. ಹಾಗಾಗಿ ಯಾರು ಏನೇ ಅಂದ್ರೂ ಕೂಡ ರಿಯಾಕ್ಟ್ ಮಾಡದೆ, ಅವಮಾನ ಮಾಡಿದ್ರೆ ಅದನ್ನ ಸಹಿಸ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ನಮಗೂ ಛಲ ಅನ್ನೋದಿದೆ, ನಮಗೂ ರಕ್ತ ಕುದಿಯುತ್ತೆ. ಆದ್ರೂ ಕೂಡ ಈ ಸಮಾಜಕ್ಕಾಗಿ ನಾವೇನಾದ್ರೂ ಸೇವೆ ಸಲ್ಲಿಸಬೇಕು. ನಮ್ಮ ದೇಹ ಹೋಗುವಾಗ 4 ಜನಕ್ಕೆ ಉಪಯೋಗ ಆಗ್ಬೇಕು ಸ್ನೇಹಿತರೆ. ನಾನು ಇವಾಗ್ಲೂ ನಮ್ಮ ಫ್ಯಾಮಿಲಿಗೆ ಹೇಳೋದು ಒಂದೇ ಮಾತು, ನಾವು ಸತ್ತ ಮೇಲೂ ಕೂಡ ನಮ್ಮ ದೇಹದಲ್ಲಿ ಆಗುವಂತ ಒಂದೇ ಒಂದು ಸಹಾಯ ಆಗಿರ್ಬೋದು, ನಮ್ಮ ದೇಹದಲ್ಲಿ ಸಿಗುವಂತ ಯಾವುದೇ ವಸ್ತು ಆಗಿರ್ಬೋದು, ಸಮಾಜಕ್ಕಾಗಿ ಹೋಗ್ಲಿ, ನಾವು ಅದನ್ನ ಹೆಮ್ಮೆಯಿಂದ ಹೇಳ್ಕೊಂತೀವಿ.
ಇವತ್ತು ನನ್ನ ಇಡೀ ಕುಟುಂಬವನ್ನ ತಗೊಬಂದು ಒಂದು ಅನಾಥಾಶ್ರಮದಲ್ಲಿ ಇಟ್ಕೊಂಡು ಮಕ್ಕಳು ಮರಿ ಅಂದೆ, ಹೆಂಡತಿ, ಅಪ್ಪ ಅಮ್ಮ ಅಂದೆ ಎಲ್ಲರನ್ನೂ ಕರ್ಕೊಂಡ್ಬಂದು ನಾನು ಅನಾಥಾಶ್ರಮದಲ್ಲಿ ಜೀವನ ಸಾಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ಅವಮಾನದಿಂದ ಬಹಳ ಮನ್ಸಿಗೆ ಬೇಜಾರಾಗಿದೆ. ಯಾಕಂದ್ರೆ ಯಾರ ತಟ್ಟೆಗೂ ಕೈ ಹಾಕ್ದವನಲ್ಲ ನಾನು. ನನ್ನ ತಟ್ಟೆಯಲ್ಲಿ ಎತ್ಕೊಂಡು ಹೋದ್ರೂ ಕೂಡ ನಾನು ಯೋಚನೆ ಮಾಡೋನಲ್ಲ. ನನಗಿಲ್ಲ ಅಂತ ಯಾವತ್ತು ಕೊರಗಿ ಕೂತ್ಕೊಳ್ಳೋನಲ್ಲ. ನಾನು ಯಾವತ್ತು ಇನ್ನೊಬ್ರಿಗೆ ಕೊಡೋ ಅಂತ ಕೈ ನನ್ನ ಇವತ್ತಲ್ಲ, ಹುಟ್ಟುತ್ತಾನೆ ನಮ್ಮ ತಂದೆ ಬ್ಲಡ್ಡಿಂದ ಬಂದಿರೋಂಥದ್ದು. ನಮ್ಮ ತಂದೆಯವರು ಅಷ್ಟೇ, ಅವ್ರು ತಿನ್ನೋ ತಟ್ಟೆಯಲ್ಲಿ ಏನಿದ್ರು ಕೊಟ್ಬಿಡೋ ಅಂತವ್ರು. ಯಾರಾದ್ರೂ ಅವ್ರ ಹತ್ರ ಇರ್ತಕ್ಕಂಥದ್ರಲ್ಲಿ ಯಾರಾದ್ರೂ ಬಟ್ಟೆ ಇಲ್ಲ ಅಂದ್ರೆ ಅವ್ರು ಹಾಕಿರೋ ಶೆಲ್ಟ್ ಬಿಚ್ಕೊಡೋ ಅಂತ ವ್ಯಕ್ತಿ ನಮ್ಮ ತಂದೆ. ಅಂತವ್ರ ಹೊಟ್ಟೆಲಿ ಹುಟ್ಟಿರೋಂಥ ವ್ಯಕ್ತಿ ನಾನು ಹೆಂಗಿರ್ತೀನಿ ಯೋಚನೆ ಮಾಡಿ. ಯಾವತ್ತು ತಲೆ ಒಡೆದು ತಲೆ ಹಿಡಿದು ಬದುಕಬೇಕು ಅಂದ್ರೆ 10 ವರ್ಷ ಬೇಕಾಗಿಲ್ಲ ಸ್ವಾಮಿ. ಏನು ಬೇಕಾದ್ರೂ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಬದುಕ್ಬೋದು ಈ ಸಮಾಜದಲ್ಲಿ. ಒಂದು ಓಪನ್ ಚಾಲೆಂಜ್ ಹೇಳ್ತೀನಿ, ತಿಳ್ಕೊಳ್ಳಿ. ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾರು ಬೇಕಾದ್ರೂ ಪ್ರೂವ್ ಮಾಡ್ಕೊಳ್ಳಿ, ಆಯ್ತಾ? ಇವತ್ತವರೆಗೂ ನನಗೆ ಈ ಆಶ್ರಮದಲ್ಲಿ ಒಂದಿರೋದು ಮನೆ ಬಿಟ್ರೆ, ಅದು ಆಶ್ರಮದಲ್ಲಿ ಹೊರಗಡೆ ಒಂದೇ ಒಂದು ಮನೆ ಇಲ್ಲ ಸ್ವಾಮಿ. ಇರೋ ಮನೆ ಬಿದ್ದೋಗಿದೆ, ಶೀಟ್ ಹಾಕಕ್ಕೆ ಯೋಗ್ಯತೆ ಇಲ್ಲ ನನಗೆ. ಅರ್ಥ ಮಾಡ್ಕೊಳ್ಳಿ. ಹಾಕದೇನು ದೊಡ್ಡ ವಿಚಾರ ಆಗಿರ್ಲಿಲ್ಲ ನನಗೆ. ಆದ್ರೆ ಈ ಸಮಾಜಕ್ಕಾಗಿ ಬದುಕಿದ್ದೀನಿ. ಈ ಸಮಾಜಕ್ಕಾಗಿ ಏನಾದ್ರೂ ಒಂದು ಮಾಡಬೇಕು. ಎಷ್ಟೋ ಜನ ಬೀದಿಲಿ ಬಿದ್ದಿರೋಂಥವ್ರಿಗೆ, ಅನಾಥರಿಗೆ ಆಶ್ರಯ ಕೊಡಬೇಕು. ನನ್ನ ಕೈಲಾದಂಥ ಸೇವೆನ ನಿಸ್ವಾರ್ಥವಾಗಿ ಮಾಡಬೇಕು. ಕನ್ನಡಿಗರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ, ಪ್ರೀತಿ, ವಿಶ್ವಾಸ, ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಗೌರವವನ್ನು ಯಾವತ್ತೂ ಹಾಳು ಮಾಡ್ಕೋಬಾರ್ದು, ಯಾವತ್ತೂ ತಪ್ಪು ದಾರಿಲಿ ನಡೆಯಬಾರ್ದು. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ನನಗೆ 1000 ಜನ ತೊಂದರೆ ಬೆಳಗ್ಗೆದ್ರೆ ಕೊಡ್ತಿರ್ತೀರಾ, ಒಂದಲ್ಲ ಎರಡಲ್ಲ, ಹೇಳೋದಕ್ಕೆ ಅಸಾಧ್ಯ. ಹೇಳ್ದೇ ಇರೋ ವಿಚಾರಗಳು 1000 ಇದಾವೆ. 1000, ಒಂದೆರಡಲ್ಲ ಸ್ವಾಮಿ. 1000 ವಿಚಾರಗಳನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. 1000 ವಿಚಾರ, 1000 ನೋವು. ಹಂಗಂದ್ರೆ ನಾನು ಸುಮ್ಮನೆ ಇದ್ದೀನಿ, ಏನು ಮಾತಾಡ್ತಿಲ್ಲ, ಅಥವಾ ನನಗೆ ರಿಯಾಕ್ಟ್ ಮಾಡ್ತಿಲ್ಲ, ಎದುರುಗಡೆ ಮಾತಾಡ್ತಿಲ್ಲ ಅಂದ್ರೆ ನನಗೆ ಧೈರ್ಯ ಇಲ್ಲ, ಮಾತಾಡಕ್ ಬರಲ್ಲ ಅಂತ ಅಲ್ಲ. ನಾವು ತಗ್ಗಿ ಬಗ್ಗಿ ನಡೆಯೋಣ. ಭಗವಂತ ಅನ್ನೋನು ಒಬ್ಬನ ಇದಾನೆ ಈ ಭೂಮಿ ಮೇಲೆ. ಅದಕ್ಕೆ ತಕ್ಕ ಶಾಸ್ತಿ, ತಕ್ಕ ಬುದ್ಧಿನ ಒಂದಲ್ಲ ಒಂದಿನ ಕೊಡ್ತಾನೆ. ಕೆಟ್ಟವ್ರಿಗೂ ಒಂದು ಒಳ್ಳೆ ದಿನ ಬರುತ್ತೆ, ಒಳ್ಳೆಯವ್ರಿಗೂ ಕೆಟ್ಟ ದಿನ ಬಂದೇ ಬರುತ್ತೆ. ಈ ಪ್ರಕೃತಿಲಿ ಭಗವಂತ ಎಲ್ಲವನ್ನ ಕೊಟ್ಟಿದ್ದಾನೆ. ಫಸ್ಟೇ ಅದನ್ನ ನಾವು ಅರ್ಥ ಮಾಡ್ಕೊಂಡು ಬದುಕ್ತಾ ಇಲ್ಲ ಅಷ್ಟೇ. ಇವತ್ತು ಒಂದು ಓಪನ್ ಚಾಲೆಂಜು, ಯಾರು ಬೇಕಾದ್ರೂ ಪ್ರೂವ್ ಮಾಡ್ಕೊಳ್ಳಿ ಸ್ವಾಮಿ. ನಾಳೆ ಸತ್ರು ನಾವೇನು ಭಯ ಪಡೋಂಥದ್ದಿಲ್ಲ, ಚಿಂತೆ ಪಡೋಂಥದ್ದಿಲ್ಲ. ನಾವು ನಮ್ಮ ಆತ್ಮಕ್ಕೆ ತೃಪ್ತಿ ಆಗೋ ರೀತಿಯಲ್ಲಿ ಬದುಕಿದೀವಿ, ನಮ್ಮ ಆತ್ಮಕ್ಕೆ ತೃಪ್ತಿ ಆಗೋ ರೀತಿಯಲ್ಲಿ ಬದುಕ್ತೀವಿ, ಅದೇ ರೀತಿ ಸಾಯ್ತೀವಿ. ಇಡೀ ಕುಟುಂಬ, ಇಡೀ ನನ್ನ ಸಂಸಾರ ಏನಿದೆ, ಸಮಾಜಕ್ಕಾಗಿ ಮುಡುಪಾಗಿ ಇಟ್ಟಿದೀವಿ ನಮ್ಮ ಸಂಸಾರವನ್ನ. ಯಾರಿಗಾದ್ರೂ ಅವಮಾನಿಸ್ಬೇಕು, ಅನುಮಾನಿಸ್ಬೇಕು ಅಂದ್ರೆ ಅದಕ್ಕೆ ತಕ್ಕ ಯೋಗ್ಯತೆ ನಮಗಿರಬೇಕು. ಫಸ್ಟು ಒಬ್ಬ ವ್ಯಕ್ತಿನ ಅವಮಾನಿಸ್ಬೇಕು, ಒಬ್ಬ ವ್ಯಕ್ತಿ ಬಗ್ಗೆ ಕೇವಲವಾಗಿ ಮಾತಾಡ್ಬೇಕಂದ್ರೆ ಆ ಯೋಗ್ಯತೆನ ಫಸ್ಟ್ ನಾವು ಪಡ್ಕೊಂಡಿರ್ಬೇಕು. ಯಾರ ಬಗ್ಗೆನೂ ಮಾತಾಡಕ್ಕೆ ಅರ್ಹತೆ ಇಲ್ದಿರೋರೆಲ್ಲ ಮಾತಾಡಕ್ಕೆ ಹೋಗಬಾರ್ದು. ಇವತ್ತು ಸಣ್ಣ ಪುಟ್ಟ ವಿಚಾರಗಳನ್ನ ದೊಡ್ಡದು ಮಾಡ್ತೀರಿ. ನಾವು ಯಾಕೆ ತಲೆ ಬಾಗ್ತೀವಿ ಗೊತ್ತಾ? ನಮ್ಮನ್ನ ಒಂದಷ್ಟು ಜನ ಏನಂದ್ರೆ ಹಂಗ್ ಮಾಡ್ಬಿಡ್ಬೇಕು, ಹಿಂಗ್ ಮಾಡ್ಬಿಡ್ಬೇಕು, ಅವಮಾನಿಸ್ಬಿಡ್ಬೇಕು, ಇವನನ್ನ ಹೆಂಗಾದ್ರೂ ಮಾಡಿ ದೇಶಾಂತರ ಹೋಗೋ ತರ ಮಾಡ್ಬಿಡ್ಬೇಕು, ಇವನು ನಾವು ಮಾಡೋ ಅವಮಾನದಿಂದ ಏನಾದ್ರೂ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಅನ್ನೋಷ್ಟು ನಮ್ಗೆ ಅವಮಾನಗಳನ್ನ ಮಾಡಿದಿರಾ. ಎಲ್ಲೆಲ್ಲಿಂದ ತಗೊಂಡ್ರು ಕೂಡ, ಇಲಾಖೆಯಿಂದ ತಗೊಂಡ್ರು ಕೂಡ ಎಷ್ಟು ಅವಮಾನಗಳನ್ನ ಸಹಿಸ್ಕೊಳ್ಳೋಣ ಸ್ವಾಮಿ ನಾವು? ಎಷ್ಟು ಅವಮಾನಗಳನ್ನ ಸಹಿಸ್ಕೊಳ್ಳೋಣ? ಎಷ್ಟು ಅಂತ ನಮ್ಮ ನೋಡ್ರಿ, ನೆಲ ಗಂಟ ಬೊಗ್ಗೋ ಅಂತ ಶಕ್ತಿ ನಮಗ್ ದೇವ್ರು ಕೊಟ್ಟಿದ್ದಾನೆ. ನೆಲದ ಗಂಟ, ನೆಲ ಸಿಗೋವರೆಗೂ ಬಗ್ಬೋದು, ನೆಲದಿಂದ ಕೆಳಗೆ ಬೊಗ್ಗು ಅಂದ್ರೆ ನನ್ನ ಕೈಲಿ ಆಗಲ್ಲ ಸ್ವಾಮಿ. ನಾನು ಕೂಡ ಈ ಸಮಾಜದಲ್ಲಿ ಒಳ್ಳೆ ಕೆಲಸನ ಮಾಡ್ತಿದ್ದೀನಿ ಅಂತಾನೆ ಬದುಕ್ತಾ ಇರೋದು. ತಲೆ ಹೊಡಿತಿಲ್ಲ. ಇವತ್ತು ಕೋಟಿ ಕೋಟಿ ದುಡ್ಡನ್ನ ಲೂಟಿ ಹೊಡೆದು ಇಡೀ ಸಂಸಾರವನ್ನ ಹಾಳು ಮಾಡಿ ದೇಗ್ಲಿಕ್ರಿ ಇನ್ನೊಬ್ಬರ ಮನೆಗೆ ಬೆಂಕಿ ಇಕ್ಕಿ ಬದುಕ್ತಾ ಇರೋರ್ನ ನೀವು ಗೌರವಿಸ್ತೀರಿ. ಆದ್ರೆ ಒಳ್ಳೆ ಕೆಲಸ ಮಾಡೋಂಥ ವ್ಯಕ್ತಿಗಳನ್ನ ನೀವು ಅವಮಾನಿಸ್ತೀರಿ ಅಲ್ಲ. ಎಷ್ಟು ಅಂತ ಅವಮಾನಿಸ್ತೀರಾ? ನಿಮಗ್ ಬಾಯಿ ನೋವೋರ್ಗು ಅವಮಾನಿಸ್ತೀರಾ ಅಲ್ವಾ? ಅಥವಾ ಈ ಜೀವ ಇರೋವರೆಗೂ ಅಷ್ಟೇ ನೀವು ಅವಮಾನಿಸಕ್ ಸಾಧ್ಯ, ಅದ್ರ ಮೇಲೆ ನಿಮ್ ಕೈಲಿ ಅವಮಾನಿಸಕ್ ಸಾಧ್ಯನೇ ಇಲ್ಲ. ನಾವು ಮಾಡೋ ಕೆಲ್ಸನ ನೋಡಿ ಆ ದೇವ್ರೇ ಆಶೀರ್ವಾದ ಮಾಡ್ತಾನೆ. ಆ ದೇವ್ರೇ ಏನು ಮಾತಾಡ್ತಾ ಇಲ್ಲ. ನೀವ್ ಯಾರ್ರೀ ಮಾತಾಡೋದಕ್ಕೆ? ನಿಮ್ಗೇನ್ರಿ ಅಧಿಕಾರ ಇದೆ ನನ್ನ ಬಗ್ಗೆ ಮಾತಾಡೋದಕ್ಕೆ? ನಿಮ್ಗೇನ್ರಿ ದೇವ್ರು ನಿಮ್ಗೆ ಎಂತ ಬುದ್ಧಿ ಕೊಟ್ಟಿದ್ದಾನ್ರಿ? ಒಳ್ಳೆ ಕೆಲಸ ಮಾಡೋಂಥ ವ್ಯಕ್ತಿಗಳನ್ನ ನೋಡಿ ಅಸಹ್ಯ ಪಡಬೇಡಿ, ಬೆಂತಟ್ಟಿ ನಿಮ್ಮನ್ನು ಸಹಾಯ ಮಾಡಿ ಅಂತ ನಾವು ಯಾವತ್ತೂ ಕೊಳ್ಪಟ್ಟೆ ಹಿಡ್ಕೊಂಡು ಕೇಳಿಲ್ಲ ಸ್ವಾಮಿ. ಇವತ್ತು ಎಷ್ಟೋ ಜನ ಕರ್ನಾಟಕದಲ್ಲಿರುವಂಥವ್ರು ಸಹಾಯ ಮಾಡ್ತಿರೋರು, ಕೂಲಿ ಕೆಲಸ ಮಾಡೋರು, ಆಟೋ ಓಡಿಸೋರು, ₹1 ಕೊಟ್ಟಿರೋದನ್ನ ಕೂಡಿಕ್ಕಿ ಇವತ್ತು ಇಷ್ಟು ಕಷ್ಟಪಟ್ಟು ಇಷ್ಟು ದೊಡ್ಡ ಸೇವೆ ಮಾಡಿ ಇಷ್ಟು ದೊಡ್ಡ ಸಂಸ್ಥೆ ಕಟ್ಟೋದಕ್ಕೆ ನಾನು ಎಷ್ಟು ಹಗಲು ರಾತ್ರಿ
ನಿದ್ದೆಗೆಟ್ಕೊಂಡು ಕೆಲಸ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ನಾನು ಎಷ್ಟು ದಿನ ಊಟ ಬಿಟ್ಟಿದ್ದೀನಿ ಯಾರಿಗಾದ್ರೂ ಗೊತ್ತಾ? ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಯಾರಿಗಾದ್ರೂ ಗೊತ್ತಾ? ಈ ಕಷ್ಟಗಳೆಲ್ಲ ಯಾರಿಗೂ ಗೊತ್ತಾಗಲ್ಲ. ಇವತ್ತು ನಾವು ಏನಾದ್ರು ಒಂದು ಮಟ್ಟಕ್ಕೆ ಹೋಗಿ ನಿಂತಿದ್ದೀವಿ ಅಂದ್ರೆ ಕಾಲು ಎಳೆದು ಬಿಡಬೇಕು, ಅವನ ಬಾಯಿಗೆ ಮಣ್ಣು ಹಾಕ್ಬಿಡ್ಬೇಕು. ಇದು ಒಂದು ಮಾತು ಹೇಳ್ತೀನಿ ತಿಳ್ಕೊಡಿ. ಬೇರೆ ಕಂಟ್ರಿಗಳಲ್ಲಿ ಇದೇ ಸೇವೆ ಮಾಡಿದ್ರೆ ಯಾವ ರೀತಿ ಗೌರವಿಸ್ತಾರೆ, ಯಾವ ರೀತಿ ಬೆಂತಡ್ತಾರೆ ಗೊತ್ತಾ ನಿಮಗೆ? ಒಂದ್ಸತಿ ಕೂತ್ಕೊಂಡು 5 ನಿಮಿಷ ಫ್ರೀ ಮಾಡ್ಕೊಂಡು ನೋಡಿ. ಆದ್ರೆ ಇದೇ ಕೆಲ್ಸಕ್ಕೆ ಇದೇ ಕರ್ನಾಟಕದಲ್ಲಿ ಎಲ್ರು ಅಂತ ಹೇಳ್ತಿಲ್ಲ, ಒಂದಷ್ಟು ಜನ ಅವಿವೇಕಿಗಳು, ಅವರು ಅಪ್ಪಂಗುಟ್ಟಿರೋರೆ, ಆದ್ರೂ ಕೂಡ ಅವಮಾನಿಸ್ತಾರೆ, ಆದ್ರೂ ಕೂಡ ಕೆಟ್ಟದಾಗಿ ನೋಡ್ತಾರೆ. ತಾಕತ್ತಿದ್ರೆ ಮಾಡಿ ಸ್ವಾಮಿ. ಹೌದು, ನೀವು ಅನ್ಕೊಂಡಿರ್ತೀರಲ್ವಾ ಅನಾಥಾಶ್ರಮ ಮಾಡಿದ್ರೆ ಹಣ ಬರುತ್ತೆ ಅಂತ. ನೀವೇನಕ್ಕೆ ಮನೇಲಿ ಸುಮ್ಮನೆ ರುಗ್ಗೋಚ್ಕೊಂಡ್ ಮನಿಕೊಂತೀರಾ? ಸ್ಟಾರ್ಟ್ ಮಾಡಿ ಬೆಳಗ್ಗೆಯಿಂದಾನೆ. ತಾಕತ್ತಿದ್ರೆ ತಗೊಳ್ಳಿ, ತಾಕತ್ತಿದ್ರೆ ಶುರು ಮಾಡಿ, ನೀವು ಹಣ ಮಾಡಿ. ನೋಡ್ರಿ, ಒಳ್ಳೆ ಕೆಲಸ ಮಾಡಿದ್ರು ಕೆಟ್ಟದ ಕೆಲಸ ಮಾಡಿದ್ರು, ನೀವೇನು ಕೆಲಸ ಮಾಡಿದ್ರು ಮತ್ತೆ ಇನ್ನೊಂದು ಜನ್ಮ ಇರುತ್ತೆ, ಇನ್ನೊಂದ್ಸತಿ ಹುಟ್ಟುತ್ತೀವಿ ಅನ್ನೋದು ಯಾರಿಗೂ ಗ್ಯಾರಂಟಿ ಇಲ್ಲ ಸ್ವಾಮಿ. ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಹುಟ್ಟುತ್ತೀನಿ ಅನ್ನೋ ಗ್ಯಾರಂಟಿ ನನಗಿಲ್ಲ. ಆದ್ರೆ ನಮ್ಮ ಕೆಲಸಕ್ಕೆ ಸಾವಿಲ್ಲ, ನಮ್ಮ ಕೆಲಸಕ್ಕೆ ಯಾವತ್ತೂ ಸಾವಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಾನು ತುಂಬಾ ತಾಳ್ಮೆಯಿಂದ ಇದ್ದೀನಿ, ತುಂಬಾ ಸಹಿಸ್ಕೋತಾ ಇದ್ದೀನಿ ಅಂದ್ರೆ ಕಾರಣ ಇಷ್ಟೇ. ಜನಗಳು ಕೊಟ್ಟಿರುವಂತ ಗೌರವ, ಪ್ರೀತಿ, ಕಾಳಜಿ, ಆಶೀರ್ವಾದ, ಅವರೆಲ್ಲ ಕೊಡುವಂತ ಪ್ರೀತಿನ ನಾವು ಎದೆಲಿಟ್ಕೊಂಡು ಯಾರೇನೇ ಅವಮಾನಿಸಿದ್ರು, ಯಾರೇನೇ ತಪ್ಪಾಗಿ ನೋಡಿದ್ರು, ಯಾರು ನಮ್ಮನ್ನ ಕೀಳಾಗಿ ಕಂಡ್ರು, ನಾವು ತಲೆಬಾಗಿ ನಡೀತಾ ಇದೀವಿ ಅಷ್ಟೇ. ಹಂಗನ್ಬಿಟ್ಟು ತಾಕತ್ತಿದ್ದವ್ರಿಗೆ ಒಂದು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ತಿಳ್ಕೊಳ್ಳಿ. ಇವತ್ತವರೆಗೂ ಸಮಾಜ ಸೇವೆ ಹೆಸರಲ್ಲಿ ಮೋಸ, ದಗ, ವಂಚನೆ ಯಾವತ್ತಾದ್ರೂ ಎಲ್ಲಾದ್ರೂ ಮಾಡಿದ್ರೆ ಎದುರುಗಡೆ ಬಂದು ನಿಂತ್ಕೊಳ್ಳಿ. ಅದು ತಾಕತ್ತು ಅಂದ್ರೆ ಅದು ಅಪ್ಪಂಗುಟ್ಟಿದ್ದು, ಅಪ್ಪಂಗುಟ್ಟಿದವ್ರು ಮಾಡೋ ಕೆಲಸ ಅಂತ. ನೀವು ಹಿಂದೆಗಡೆ ನಿಂತ್ಕೊಂಡು ಕೆಲ್ಸಕ್ಕೆ ಬರ್ದು ಮಾತುಗಳಾಡ್ಕೊಂಡು ಅವ್ನು ಹಂಗ್ ಮಾಡ್ತಾನೆ, ಇವ್ನು ಹಿಂಗ್ ಮಾಡ್ತಾನೆ, ಮನೇಲಿರೋ ಅಪ್ಪ ಅಮ್ಮನ್ನ, ಅಜ್ಜಿ ತಾತನ್ನ 4 ಜನ ಇದ್ರನ್ನೇ ಸುಧಾರಿಸೋದಕ್ಕೆ ಕಷ್ಟ ಸ್ವಾಮಿ. ಇವತ್ತು 140 ಜನ, 150 ಜನ, ಅದರಲ್ಲೂ ಬೀದಿಲ್ ಮಲಗಿರೋಂಥ ಎಷ್ಟೋ ಅನಾಥರು ಅನ್ನೋದಕ್ಕಿಂತ ದೇವ್ರ ಮಕ್ಕಳು. ಒಬ್ಬೊಬ್ರಿಗೂ ಒಂದೊಂದು ಸಮಸ್ಯೆ ಇರ್ತದೆ, ಒಬ್ಬೊಬ್ರಿಗೂ ಒಂದೊಂದು ರೋಗ ಇರ್ತದೆ. ಅಂತವ್ರನ್ನೆಲ್ಲ ಕರ್ಕೊಂಬಂದು ಸುಧಾರಿಸ್ತಾ ಇದೀವಿ ಅಂದ್ರೆ ನಮಗ್ ಮಾಡಕ್ ಕೆಲ್ಸ ಇಲ್ಲ ಅಂತಲ್ಲ, ಒಂದು ಮಾನವೀಯತೆ ಗುಣಗಳು ಈ ಕರ್ನಾಟಕದಲ್ಲಿ ಇನ್ನೂ ಬದುಕಿದಾವೆ. ಕನ್ನಡಿಗರಲ್ಲಿ ಇನ್ನೂ ಆ ಒಂದು ಮನುಷ್ಯತ್ವ ಸತ್ತಿಲ್ಲ, ಬದುಕಿದೆ ಅಂತ ತೋರಿಸೋದಕ್ಕೆ ಒಬ್ಬ ಕನ್ನಡಿಗನ ಹೋರಾಟ ಇದು. ಒಬ್ಬ ಕನ್ನಡಿಗನ ಹೋರಾಟಕ್ಕೆ ನೀವು ಮಾಡ್ತಾ ಇರ್ತಕ್ಕಂಥ ಅವಮಾನ ಇದೆಯಲ್ಲ, ಶೇಮ್ಲೆಸ್ ಇದು, ಬಹಳ ಅವಮಾನ ಮಾಡುವಂಥದ್ದು ಇದು. ನಾನು ನಿಜವಾಗ್ಲೂ ಬಹಳ ಬೇಡ್ಕೊಳ್ತೀನಿ ಇವತ್ತಿನ ಯುವಕರಿಗೆ, ಸಮಾಜ ಸೇವೆ ಮಾಡಿ ಸ್ವಾಮಿ, ಬೇಡ ಅನ್ನಲ್ಲ. ಆ ಸಮಾಜ ಸೇವೆ ಹೆಸರಲ್ಲಿ ಅಪ್ಪ ಅಮ್ಮನ ಸೇವೆ ಮಾಡಿ. ಸಮಾಜದ ಏನೋ ಉದ್ಧಾರ ಮಾಡ್ತೀನಿ, ಏನೋ ದಬಾಕ್ತೀನಿ, ಏನೋ ಮಾಡ್ತೀನಿ. ನಮಗೂ ಅನ್ಸುತ್ತೆ, ನಾವು ಅನ್ಕೊಂಡಿದೀವಿ ಈ ಸಮಾಜಕ್ಕೆ ಏನೋ ಮಾಡಬೇಕು, ಜೀವನೇ ನಮ್ ತ್ಯಾಗ ಮಾಡಬೇಕು ಅನ್ನೋ ಆಸೆಲಿ ಇರೋಂಥವ್ರು ನಾವು. ಆದ್ರೂ ಇಷ್ಟು ಅವಮಾನಗಳು ಮಾಡಿದ್ರು ಸಹಿಸ್ಕೊಂಡಿದೀವಿ ಅಂದ್ರೆ ಕಾರಣ ಏನ್ ಗೊತ್ತಾ? ಏಡಿ ತರ ಮಾಡ್ದ 2 ದಿನ ಮಾಡ್ದ ಬಿಟ್ಟು ಹೋದ ಅಂತ ಅನ್ನಿಸ್ಕೋಬಾರ್ದು. ಸಾಯವಾಗ್ಲೂ ಸಾವ್ಗೆ ಅರ್ಥ ಇರ್ಬೇಕು ಸ್ವಾಮಿ. ನಮ್ಮ ಸಾವು ಹೆಂಗಿರ್ಬೇಕು ಗೊತ್ತಾ? ಗುದ್ಲಿಲ್ ಮಣ್ಣು ತುಂಬಾರ್ದು, ಕೈಯಲ್ಲಿ ಮಣ್ಣು ತುಂಬಿದ್ರೆ ನಮ್ ಗುಂಡಿ ಮುಚ್ಚೋಬೇಕು. ಆ ತರ ಬದುಕ್ಬೇಕು ನಾವು. ಏನ್ ಹೇಳಿ, ಒಂದು ಮಾತು ಅರ್ಥ ಮಾಡ್ಕೊಳ್ಳಿ, ಗುದ್ಲಿಲ್ ಎಳಿತಾರಲ್ಲ ಅದರಿಂದ ನಮ್ಮ ಗುಂಡಿ ಮುಚ್ಚೋಗ್ಬಾರ್ದು ಸ್ವಾಮಿ. ಪ್ರತಿಯೊಬ್ರು ಬಂದ್ಬಿಟ್ಟು ಬರೀ ಕೈಯಲ್ಲಿ ಬೊಕ್ಸೆಲ್ ಹಾಕ್ತಾರಲ್ಲ ಮಣ್ಣು, ಅದರಿಂದ ನಮ್ಮ ದೇಹ ಮುಚ್ಚೋಗ್ಬೇಕು ಅನ್ನೋ ರೀತಿಯಲ್ಲಿ ಬದುಕಬೇಕು ಅನ್ನೋ ಅರ್ಹತೆ ಒಂದು ಮನಸ್ಸನ್ನ ಇಟ್ಕೊಂಡಿರೋಂಥ ವ್ಯಕ್ತಿಗಳು ನಾವು. ನಿಜವಾಗ್ಲೂ ಹೇಳ್ತೀನಲ್ಲ, ನಿಮ್ಮ ಅವಮಾನ, ನಿಮ್ಮ ಒಂದು ಕಾಲೆಳೆಯೋ ಕೆಲಸ, ನೀವು ಯಾವ್ಯಾವ ರೀತಿ ನಮ್ಗೆ ಅವಮಾನಿಸ್ಬೇಕು ಅಂತ ಯಾವ್ಯಾವ ರೀತಿ ಯಾವ್ಯಾವ ಆ್ಯಂಗಲಲ್ಲೆಲ್ಲ ಟ್ರೈ ಮಾಡ್ತಿದ್ದೀರಲ್ಲ, ಅದು ಯಾವುದು ವರ್ಕೌಟ್ ಆಗಲ್ಲ. ಕಾರಣ ಏನ್ ಗೊತ್ತಾ? ನಮ್ಮಿಂದೆ ನಿಂತಿರೋದು ಜನ ಅಂದ್ರೆ ಯಾರು? ಹೃದಯವಂತರು. ಅದ್ರ ಜೊತೆಗೆ ಭಗವಂತ ಶ್ರೀ ಧರ್ಮ ಶನೇಶ್ವರ ಸ್ವಾಮಿಯವರು. ಅವರನ್ನ ಅವಮಾನಿಸಿದವರು ಈ ಪ್ರಪಂಚದಲ್ಲಿ, ಈ ಕಲಿಯುಗದಲ್ಲಿ ಉಳಿದಿರೋದು ಇತಿಹಾಸನೇ ಇಲ್ಲ. ಹಂಗನ್ಬಿಟ್ಟು ನಾವು ದೇವರು ಅಂತ ಹೇಳ್ತಾ ಇಲ್ಲ ಸ್ವಾಮಿ. ಅವರ ಸೇವಕರು, ಅವರ ಪಾದ ತೊಳೆಯೋರು. ನೋಡಿ, ನಾಲಿಗೆ ಇದೆಯಲ್ಲ ಇದು, ಈ ನಾಲಿಗೆಗೆ ಏನಾದ್ರೂ ಮೂಳೆ ಇದ್ದಿದ್ರೆ ನೇಣಾಕಂದ್ ಸತ್ತೋಗ್ಬಿಡ್ತಾ ಇತ್ತು. ಮನುಷ್ಯ ಮಾಡೋಂಥ ಅವಾಂತರಕ್ಕೆ, ಮಾಡೋಂಥ ಅವಮಾನಕ್ಕೆ ಒಳ್ಳೇದನ್ನು ಮಾಡಲ್ಲ, ಮಾಡೋದನ್ನು ನೋಡಿ ಸಹಿಸಲ್ಲ. ಒಬ್ಬ ಯಾರಾದ್ರೂ ಉದ್ಧಾರ ಆಗ್ತಾವನೆ ಅಂದ್ರೆ ಅವನ್ನ ನೋಡಿ ಸಹಿಸಲ್ಲ ಅಂದ್ರೆ ನೀವ್ ಇನ್ನೆಂತ ಜನಗಳು ಸ್ವಾಮಿ ನೀವು. ಬಹಳ ಬೇಜಾರಾಗತ್ತೆ ತಿಳ್ಕೊಳ್ಳಿ. ಹೇಳ್ತೀನಿ, ಒಂದ್ ಮಾತು ಹೇಳ, ಶ್ರೀ ಧರ್ಮ ಶನೇಶ್ವರ ಸ್ವಾಮಿಯ ಪಾದದಾಣೆ ಬರ್ದಿಟ್ಕೊಳ್ಳಿ. ಇದನ್ನ ಯಾವತ್ತೂ ಕೂಡ ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆ ಅನ್ನೋದನ್ನ ಬಿಟ್ಟು ದಾಚಿ ಆಚೆ ಹೋಗಲ್ಲ. ಸಾಯೋವರೆಗೂ ಈ ಸಮಾಜಕ್ಕಾಗಿನೇ ದುಡಿತೀವಿ. ಕೊನೆಯದಾಗಿ ನಮ್ಮ ಪ್ರಾಣ ಹೋದ್ರೂ ಕರ್ನಾಟಕದಲ್ಲಿ ಕನ್ನಡಿಗರಿಗಾಗಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕಾಗಿ ನಮ್ಮ ಜೀವ ಹೋಗುತ್ತೆ ಹೊರತು ಬೇರೆ ಯಾವುದೇ ಮೋಸ ಮಾಡಿ, ದಗ ಮಾಡಿ, ವಂಚನೆ ಮಾಡಿ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ರೆ 10 ವರ್ಷ ಅವಶ್ಯಕತೆನೇ ಇಲ್ಲ. ಬರ್ದಿಟ್ಕೊಳ್ಳಿ. ಇವತ್ತವರೆಗೂ ಸಮಾಜ ಸೇವೆ ಹೆಸರಲ್ಲಿ ಜನಸ್ನೇಹಿ ಯೋಗೇಶ್
ಏನು ಮಾಡಿದ್ದಾರೆ, ಜನಸ್ನೇಹಿ ಯೋಗೇಶ್ ತಂಡ ಏನು ಮಾಡಿದೆ, ಅವರ ಶ್ರಮ ಎಂಥದ್ದು, ಅವರ ಏಳಿಗೆ ಎಂಥದ್ದು, ಅವರ ಏಳಿಗೆ ಯಾವುದರಿಂದ ಆಗಿದ್ದು, ಅವರ ಕೊಡುಗೆ ಈ ಸಮಾಜಕ್ಕೆ ಏನೆಲ್ಲ ಇದೆ, ಇಷ್ಟು ವರ್ಷದ ಸಮಾಜ ಸೇವೆಯಲ್ಲಿ ಅವರು ಏನೆಲ್ಲ ಮಾಡಿದ್ದಾರೆ, ದಯವಿಟ್ಟು ಒಂದ್ಸತಿ ತಿರುಗಿ ನೋಡಿ. ಅರ್ಥ ಆಯ್ತಾ? ಅವಮಾನಿಸೋದಕ್ಕಿಂತ ಮುಂಚೆ ಒಂದ್ಸತಿ ತಿರುಗಿ ನೋಡ್ರಿ ಸ್ವಾಮಿ. ನೀವು ಅವಮಾನ ಮಾಡೋದಕ್ಕಿಂತ ಮುಂಚೆ ಕೂತ್ಕೊಂಡು ಎಲ್ಲೋ ಕೆಲ್ಸಕ್ಕೆ ಬಾರದ ಮಾತುಗಳನ್ನ ಆಡಿ ನೋವು ಮಾಡೋದಕ್ಕಿಂತ ಮುಂಚೆ ಕೆಟ್ಟದಾಗಿ ಬರೆದು ಬಿಟ್ಟು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ ತಕ್ಷಣ ದೊಡ್ಡ ವ್ಯಕ್ತಿಗಳಾಗಲ್ಲ. ದೊಡ್ಡ ವ್ಯಕ್ತಿಗಳು ಯಾವಾಗ ಆಗ್ತಾರೆ ಅಂದ್ರೆ ನಮ್ಮ ಮಾತಿಂದ ಬರುವಂತ, ನಮ್ಮ ಬಾಯಿಂದ ಬರುವಂತ ಮಾತು ಒಬ್ಬರ ಹೃದಯವನ್ನ ಗೆಲ್ಲುವಂತದ್ದಾಗಿರ್ಬೇಕೆ ಹೊರತು ಇನ್ನೊಬ್ಬರ ಹೃದಯವನ್ನ ಗಿಲ್ಲುವಂತದ್ದಾಗಿರ್ಬಾರ್ದು. ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಮಾತಿಗೆ ಸಾವಿರ ಅರ್ಥ ಇರುತ್ತೆ. ನಾನು ಯಾರು ಏನೆಲ್ಲ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ದಲೇ ಏನಿಲ್ಲ ಸ್ವಾಮಿ, ಎಲ್ಲ ಗೊತ್ತಿದೆ. ಯಾರೆಲ್ಲ ಏನೆಲ್ಲ ಮಾಡ್ತಿದ್ದೀರಾ, ಎಷ್ಟೆಲ್ಲ ಪಿತೂರಿಗಳು ನಡೀತಾ ಇದೆ, ಎಷ್ಟೆಲ್ಲ ಕಾಲೆಳೆಯೋ ಕೆಲಸಗಳು, ಎಷ್ಟು ಅವಮಾನಿಸುವಂಥ ಕೆಲಸಗಳು, ಯಾವ್ಯಾವ ರೀತಿ ನನ್ನನ್ನು ಕುಗ್ಸುವಂಥ ಕೆಲಸಗಳು ಮಾಡ್ತಿದ್ದೀರಾ ಅಂತ ಹಗಲು ರಾತ್ರಿ ನಾನು ಕಣ್ಣೀರು ಹಾಕ್ತಾ ನೋಡ್ತಾ ಇದ್ದೀನಿ. ಅರ್ಥ ಆಯ್ತಾ? ನನ್ನ ಕಣ್ಣೀರು ಜನಕ್ಕೆ ಕಾಣ್ತಾ ಇರ್ಬೋದು, ನನ್ನ ಕಣ್ಣೀರು ನನ್ನ ಮನಸ್ಸಿಗೆ ಕಾಣುತ್ತೆ. ಆಯ್ತಾ? ನನ್ನ ಮನಸ್ಸಲ್ಲಾಗಿರ್ತಕ್ಕಂಥ ನೋವನ್ನ ನಾನು ಜನಗಳ ಮುಂದೆ ಬಂದು ಹೇಳ್ಕೊಂಡು ಸಿಂಪತಿ ಗಿಟ್ಟಿಸ್ಕೊಳ್ಳೋಂಥ ಅವಶ್ಯಕತೆ ನನಗಿಲ್ಲ. ಆದ್ರೂ ಕೂಡ ವಿಚಾರಗಳು ಎಲ್ರಿಗೂ ಗೊತ್ತಿರಲಿ. ಯಾಕಂದ್ರೆ ಈ ದೇಹದಲ್ಲಿರತಕ್ಕಂಥ ಉಸಿರು ಕನ್ನಡಿಗರು ಕೊಟ್ಟಂತ ಭಿಕ್ಷೆ. ಇವತ್ತು ಜನಸ್ನೇಹಿ ಯೋಗೇಶ್ ಅಂತ ಏನಾದ್ರೂ ಒಂದು ಹೆಸರು ಬಂದಿದೆ ಅಂದ್ರೆ ನಾರ್ಮಲ್ ಒಬ್ಬ ಡ್ರೈವರ್ ಯೋಗೇಶ್ಗೆ ಜನಸ್ನೇಹಿ ಯೋಗೇಶ್ ಅಂತ ಮಾಡಿರೋದು ಯಾರು? ಜನ. ಅವ್ರಿಗೆ ನಾವ್ ಯಾವಾಗ್ಲೂ ಚಿರಋಣಿಯಾಗಿರ್ಬೇಕ್ರಿ. ನಾವ್ ಯಾವಾಗ್ಲೂ ನಮ್ಮ ದೇಹದಲ್ಲಿ ಉಸಿರಿರೋವರೆಗೂ ನಮ್ಮ ಅದೇನೋ ಬಾಯಿ ಮಾತಿಗೆ ಹೇಳುವಂಥದ್ದಲ್ಲ, ಚಾಲೆಂಜು. ನಾಳೆ ಬಂದು ಎದುರುಗಡೆ ನಿಂತ್ಕೊಂಡು ಕೇಳಿ, ಈ ದೇಹದಿಂದ 4 ಜನಕ್ಕೆ ಉಪಯೋಗ ಆಗತ್ತೆ, ಈ ದೇಹದಿಂದ ನಾನು ಈ ಸಮಾಜಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಬೆಳಿಗ್ಗೆ ನಿಮ್ ಮುಂದೆನೆ ಬೇಕಾದ್ರೆ ಪ್ರಾಣ ಕೊಡೋದಕ್ಕೆ ರೆಡಿ ನಾನು. ಅರ್ಥ ಆಯ್ತಾ? ತಂದೆ ತಾಯಿಯನ್ನು, ಹೆಂಡತಿ ಮಕ್ಕಳನ್ನು ಕರ್ಕೊಂಬಂದು ಒಂದು ಅನಾಥಾಶ್ರಮದಲ್ಲಿ ಜೀವನ ಸಾಗಿಸ್ತಾ ಇದೀವಿ ಅಂದ್ರೆ ನಮ್ಗೆ ಮಾಡೋದಕ್ಕೆ ಕೆಲಸ ಇಲ್ಲ, ನಮ್ ಜೀವನನ ಸಾಗಿಸೋದಕ್ಕಾಗಲ್ಲ, ಅಥವಾ ನಮ್ಮ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕಾಗಲ್ಲ ಅಂತಲ್ಲ. ಈ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಈ ಸಮಾಜಕ್ಕಾಗಿ ಒಂದಷ್ಟು ಜನ ಪ್ರಾಣ ತ್ಯಾಗ ಮಾಡಿದಾರಲ್ಲ ಮಹಾತ್ಮರು, ಅವ್ರ ತರ ಬದುಕೋ ಯೋಗ್ಯತೆ ನಮ್ಗಿಲ್ಲ ಬಿಡಿ. ಅವ್ರ ಪಾದ ಧೂಳ್ ತರನಾದ್ರೂ ಬದುಕಿ ತೋರಿಸ್ಬೇಕು. ನಮ್ಮಿಂದಷ್ಟು ಒಂದಷ್ಟು ಸಮಾಜಕ್ಕೆ ಒಳ್ಳೇದಾಗಬೇಕು. ಇವತ್ತು ಸೊಂಡೆಗುಪ್ಪ ಅನ್ನೋ ಒಂದು ಗ್ರಾಮಕ್ಕೆ ಬಂದು ಸೇರಿದ್ದೀನಲ್ಲ, ಈ ಗ್ರಾಮಕ್ಕೆ ಯಾವತ್ತು ಕೆಟ್ಟ ಹೆಸರು ತರಬಾರ್ದು. ಒಳ್ಳೇದನ್ನೇ ಮಾಡಬೇಕು, ಒಳ್ಳೇದನ್ನೇ ಬಯಸ್ಬೇಕು, ಒಳ್ಳೇದಾಗಬೇಕು ಊರಿಗೆ ಅನ್ನೋ ರೀತಿಯಲ್ಲಿ ಬದುಕುವಂತ ವ್ಯಕ್ತಿತ್ವ ಇರೋಂಥ ವ್ಯಕ್ತಿ ನಾನು. ಯಾವತ್ತು ತಿಳ್ಕೊಳ್ಳಿ. ಒಂದಷ್ಟು ಜನ ಇದಿರಲ್ಲ, ಒಂದಷ್ಟು ಜನ ಕೈಲಾಗದಿರ್ತಕ್ಕಂಥ ಏಡಿಗಳು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅದು ಇಡೀ ಕರ್ನಾಟಕದಲ್ಲೂ ಆಗಿರ್ಬೋದು, ಕೆಲವೊಂದು ಊರುಗಳಲ್ಲೂ ಆಗಿರ್ಬೋದು. ಇವ್ರುಗಳು ಮಾಡ್ತಾ ಇರ್ತಕ್ಕಂಥ ಕುತಂತ್ರ, ಕಾಲಿಳಿಯುವಂಥ ಕೆಲಸ, ಅವಮಾನಿಸುವಂಥ ರೀತಿಗೆ ನನ್ನ ಮನಸ್ಸು ತುಂಬಾನೇ ಕುಗ್ಗಿದೆ. ಆದ್ರೂ ಕೂಡ ನಾನು ಸಹಿಸ್ಕೊಂಡು ಈ ಸೇವೆನ ಮಾಡ್ಕೊಂಡು ಬರ್ತಾ ಇದ್ದೀನಿ ಸ್ನೇಹಿತರೆ. ಬಹಳ ಬೇಜಾರಾಗುತ್ತೆ. ಈ ಸಮಾಜ ಸೇವೆಗೆ ನಾನು ಯಾಕಾದ್ರೂ ಬಂದೋ, ಯಾಕೆ ಬೇಕಿತ್ತು ಈ ಸಮಾಜದ ಉಸ್ತುವಾರಿ? ಊರೆಲ್ಲನೂ ಸಾಕಿ ಅಥವಾ ಊರನ್ನೆಲ್ಲ ನೋಡ್ಕೊಂಡು ಬೋರೆಗೋಡ ಅನ್ಸ್ಕೊಳ್ಳೋ ಅವಶ್ಯಕತೆ ನಮ್ಗೇನಿದೆ ಸ್ವಾಮಿ? ನಮ್ಮ ತಂದೆ ತಾಯಿನ ನೆಮ್ಮದಿಯಾಗಿ ಇಟ್ಕೊಳಕ್ಕಾಗಿಲ್ಲ, ನಮ್ಮ ಹೆಂಡತಿ ಮಕ್ಕಳಿಗೆ ಕರೆಕ್ಟಾಗಿ ನೆಮ್ಮದಿಯಾಗಿ ಇಟ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಊರಿಗೆಲ್ಲ ನೆಮ್ಮದಿಯಾಗಿ ಇಟ್ಕೊಂಡು ನಾವೇನ್ ಮಾಡ್ಬೇಕಲ್ವಾ? ನಾವು ಕೂಡ ಮೋಸ, ದಗ, ವಂಚನೆ, ತಲೆ ಮೇಲೆ ಕೈ ಇಟ್ಟು ಯಾರು ಹೆಂಗಾರ ಹಾಳಾಗೋಗ್ಲಿ, ನಾವು ಲೈಫಲ್ಲಿ ಸೆಟ್ಲ್ ಆದ್ರೆ ಸಾಕು ಅನ್ನೋ ತರ ಬದುಕಬೇಕಾಗಿತ್ತು. ಆ ತರ ಬದುಕಲಿಲ್ಲ ನೋಡಿ. ಈ ಸಮಾಜ ಏನ್ ಅನ್ಕೊಳ್ಳುತ್ತೋ, ಕೊಟ್ಟಂತ ಒಂದೊಂದು ರೂಪಾಯಿನೂ ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋ ರೀತಿಯಲ್ಲಿ ಬದುಕ್ತಿರ್ತಕ್ಕಂಥ ವ್ಯಕ್ತಿಗಳು. ನಮ್ಮ ಜೀವನದಲ್ಲಿ ಅಮ್ಮಮ್ಮ ಅಂದ್ರೆ ಏನು ಬದಲಾಗಿಲ್ಲ ಅಣ್ಣ. ಅಮ್ಮಮ್ಮ ಅಂದ್ರೆ ಏನ್ ಬದಲಾಗಿದೆ ಗೊತ್ತಾ? ನಾವು ತಿನ್ನೋ ಊಟ ಒಂಚೂರು ಬದಲಾಗಿರ್ಬೋದು, ನಾವು ಹಾಕೋ ಬಟ್ಟೆ ಒಂಚೂರು ಬದಲಾಗಿರ್ಬೋದು ನೋಡಿ ಸ್ವಾಮಿ. ನಮ್ಮ ವ್ಯಕ್ತಿತ್ವ ಆಗ್ಲಿ, ನಮ್ಮ ಬಣ್ಣ ಆಗ್ಲಿ, ನಮ್ಮ ಮಾತುಗಳಾಗ್ಲಿ ಯಾವತ್ತೂ ಬದಲಾಗಿಲ್ಲ. ಇಷ್ಟು ಕಾರವಾಗಿ ನಾನು ಯಾವತ್ತೂ ಮಾತಾಡ್ದವನು ಅಲ್ಲ. ಯಾಕೆ ಗೊತ್ತಾ? ನನ್ಗೆ ಯಾರಿಗೂ ಮಾತಾಡಿ ನೋವು ಮಾಡೋಕೆ ಇಷ್ಟ ಇಲ್ಲ. ಆದ್ರೆ ನೀವುಗಳ ಮಾಡ್ತಾ ಇರ್ತಕ್ಕಂಥ ಅವಮಾನಕ್ಕೆ ನನ್ನ ಕೈಲಿ ತಡ್ಕೊಳಕ್ಕೂ ಆಗ್ತಾ ಇಲ್ಲ, ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಆದ್ರೆ ಬೇಜಾರಂತೂ ಇದೆ ನಿಜವಾಗ್ಲೂ. ಇದೇ ಸೇವೆನ ಯಾವ್ದಾರ ದೇಶದಲ್ಲೋ, ಹೊರ ರಾಜ್ಯದಲ್ಲೋ, ಹೊರ ದೇಶಗಳಲ್ಲೂ ಮಾಡಿದ್ರೆ ಅವ್ರಿಗೆ ಸಿಗ್ತಾ ಇದ್ದಿದ್ದು ಗೌರವ, ಪ್ರೀತಿ, ಕಾಳಜಿ ಲೆಕ್ಕಕ್ಕಿಲ್ಲ ರೀ. ಹೇಳ್ಬಾರ್ದು ಅದನ್ನ. ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಯಾಕಣ್ಣ ಒಬ್ಬ ಕನ್ನಡಿಗನ್ಗೆ ಬಾಯಿಗೆ ಮಣ್ಣಾಕೋ ಕೆಲಸ ಮಾಡ್ತೀರಾ ನೀವು? ಸತ್ ಮೇಲೆ ಒಳ್ಳೆ ಹುಡುಗ ಕಣೆಯ, ತುಂಬಾ ಒಳ್ಳೆ ಹುಡುಗ, ನಮ್ಗೆ ಗೊತ್ತಿರೋನು, ನನ್ನ ಫ್ರೆಂಡು, ನನ್ನ ಬಂಧು, ನನ್ನ ಬಳಗ, ನನ್ನ ಆತ್ಮೀಯ ಸ್ನೇಹಿತ, ನನ್ನ ಜೊತೆಲೆ ಕೂತ್ಕೊಂಡು ಊಟ ಮಾಡ್ತಿದ್ದ ಅಂತ ಬೆಂತೊಟ್ಟೋದ್ರ ಬದಲು ಬದುಕಿದ್ದಾಗಲೇ ಒಳ್ಳೆ ಕೆಲಸ ಮಾಡ್ತಾವ್ ಸ್ವಾಮಿ. ಸಾಧ್ಯವಾದ್ರೆ ಒಳ್ಳೇದ್ ಮಾಡೋಣ, ಇಲ್ಲಾಂದ್ರೆ ನನ್ನ ಮಗ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ದೇವ್ರೊಬ್ಬ ಅವನೇ ನೋಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿ. ಅರ್ಥ ಆಯ್ತಾ? ಸುಮ್ಮನೆ ಅವಮಾನಿಸೋ ಕೆಲಸ ಇದೆಯಲ್ಲ, ದೇವ್ರು ಮೆಚ್ಚುವಂಥದ್ದಲ್ಲ.
ತಾತ್ಕಾಲಿಕವಾಗಿ ನಿಮಗೆ ದೇವ್ರು ಒಳ್ಳೇದು ಮಾಡ್ತಿರ್ಬೋದು, ತಿಳ್ಕೊಳ್ಳಿ, ಇದನ್ನ ಹೇಳ್ತಾ ಇದ್ದೀನಿ. ತಾತ್ಕಾಲಿಕವಾಗಿ ನಿಮಗೆ ಖುಷಿ ಕೊಡ್ತಿರ್ಬೋದು, ತಾತ್ಕಾಲಿಕವಾಗಿ ನಿಮ್ಮ ಮನಸ್ಸಿಗೆ ನೋವಾಗ್ದಂಗೆ ಖುಷಿ ಆಗ್ತಿರ್ಬೋದು, ಇನ್ನೊಬ್ರು ನೋವು ಮಾಡಿ ನೀವು ಖುಷಿಯಾಗಿದ್ದೀನಿ ಅಂತ ನೀವು ಅನ್ಕೊಂಡಿರ್ಬೋದು. ನಿಜವಾಗ್ಲೂ ಹೇಳ್ತೀನಲ್ಲ, ಕೊನೆಗಾಲದಲ್ಲಿ ನೀವು ಅನುಭವಿಸೋ ರೀತಿ ಇರುತ್ತಲ್ಲ, ಯಾವ ದೇವ್ರ ಹತ್ರನೂ ಕ್ಷಮೆ ಕೇಳಕ್ಕಾಗಲ್ಲ ಕಾರಣ. ಯಾವ ದೇವರು ನಿಮಗೆ ಕ್ಷಮಿಸೋದಿಲ್ಲ, ಯಾವ ದೇವರು ನಿಮ್ಮನ್ನು ಕ್ಷಮಿಸೋದಿಲ್ಲ. ನಿಜವಾಗ್ಲೂ ದಯವಿಟ್ಟು ಒಬ್ಬ ಸಮಾಜ ಸೇವಕನಾಗಿ ನನ್ನ ಅಳಲನ್ನ, ನನ್ನ ನೋವನ್ನ, ನನ್ನ ಬಾಧೆಯನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಯಾಕೆ ಮಾಡಿದ್ದೀನಿ ಗೊತ್ತಾ? ಇವತ್ತು ಬಹಳ ನೋವಾಗಿದೆ ಸ್ನೇಹಿತರೆ, ಹೇಳ್ಕೊಳಕ್ಕಾಗ್ತಾ ಇಲ್ಲ. ಹಂಗಾಗಿ ಈ ಒಂದು ಲೈವ್ಗೆ ಬಂದು ಈ ವಿಚಾರಗಳನ್ನ ಹಂಚ್ಕೋತಾ ಇದ್ದೀನಿ. ನನಗೆ ಅನಿಸ್ತಾ ಇದೆ ಗೊತ್ತಾ, ಕೊನೆಯದಾಗಿ ಯಾರಿಗೆ ಏನಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ಮನೆಗೆ ಒಳ್ಳೆ ಮಗ ಆಗಿ, ಕಟ್ಕೊಂಡಿರೋ ಹೆಂಡತಿಗೆ ಒಳ್ಳೆ ಗಂಡನಾಗಿ, ಹುಟ್ಸಿರೋ ಮಕ್ಕಳಿಗೆ ಒಳ್ಳೆ ತಂದೆ ಆಗಿ ಸಮಾಜದಲ್ಲಿ ಉಳ್ಕೊಂಡ್ರೆ ಸಾಕು. ಯಾವ ಸಮಾಜ ಏನಾಗೋದ್ರೆ ನಮ್ಗೇನ್ ಸ್ವಾಮಿ, ಅಲ್ವಾ? ಸತ್ಯ ಅನ್ಸುತ್ತಾ ಇಲ್ವಾ? ಇದು ಯಾಕೆ ಬೇಕು ಸ್ವಾಮಿ? ಇದೆಲ್ಲ ನಮ್ಗೆ ಯಾಕೆ ಬೇಕು ಹೇಳಿ ನೋಡೋಣ. ನಾವು ಇದನ್ನೆಲ್ಲ ಬದಿಗಿಟ್ಟು ನಮ್ಮ ಸಂಸಾರನೂ ಕೂಡ ತ್ಯಜಿಸಿ, ನಮ್ಮ ಸಂಸಾರದ ಕಷ್ಟ ಸುಖ ದುಃಖಗಳನ್ನೆಲ್ಲ ಬದಿಗಿಟ್ಟು ನಮ್ಮ ಎಷ್ಟೋ ಸುಖಗಳನ್ನ ತ್ಯಾಗ ಮಾಡಿ ಸೇವೆ ಮಾಡ್ತಾ ಇದೀವಿ ಅಂದ್ರೆ ಹಣ ಸಿಗುತ್ತೆ ಅಂತ ಅಲ್ಲ. ಹಣ ಹೆಣದಿಂದೆ ಬರಲ್ಲ ಸ್ವಾಮಿ. ಹಣ ಇದ್ರು, ಎಷ್ಟೇ ಕೋಟಿ ದುಡ್ಡಿದ್ರು ಹಣ ಎತ್ಕೊಂಡು ಹೋಗ್ಬೇಕಾರೆ ಅಲ್ಲ, ಹಣ ಎಷ್ಟೇ ಕೋಟಿ ದುಡ್ಡಿದ್ರು ಹೆಣ ಎತ್ಕೊಂಡು ಹೋಗ್ಬೇಕಾರೆ ಹಣ ಎತ್ಕೊಂಡ್ ಬರಲ್ಲ ಸ್ವಾಮಿ. ನಿಮ್ಮೆಷ್ಟ್ರ ಎಷ್ಟೇ 100 ಕೋಟಿ 1000 ಕೋಟಿ ಇದ್ರು ನಿಮ್ಮ ಹೆಣದ ಮೇಲೆ ಹಾಕೋದು ಚಿಲ್ಲರೆ ಕಾಸೆ. ಏನ್ ಹೇಳಿ? ನಿಮ್ಮ ಹೆಣದ ಮೇಲೆ ಹಾಕೋದು ಚಿಲ್ಲರೆ ಕಾಸೆ ಸ್ವಾಮಿ, ಬಾಯಿಗೆ ಹಾಕೋದು ಮೊನ್ನೆ. ಅರ್ಥ ಮಾಡ್ಕೊಳ್ಳಿ. ನಾನು ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ, ನಿಮ್ಗೆ 100 ಎಕರೆ 200 ಎಕರೆ ಜಮೀನು ಇದ್ರು ಕೂಡ ಅದನ್ನ ತಗೊಂಡೋಗಿ ನಿಮ್ಮನ್ನ ಯಾರು ಮಧ್ಯೆ ಕೂಣಲ್ಲ, ತಗೊಂಡೋಗಿ ಯಾವುದೋ ಒಂದು ಮೂಲೆಲೆ ಬಿಸಾಕೋದು. ಅರ್ಥ ಮಾಡ್ಕೊಳ್ಳಿ. ನಮಗೆ ಒಂದೇ ಆಸೆ ಇರೋದು ಸ್ವಾಮಿ, ಈ ಸಮಾಜದಲ್ಲಿ ಒಳ್ಳೆಯವ್ರು ಅನ್ಸ್ಕೊಬೇಕು, ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು, ಯಾರಿಗೂ ನೋವು ಕೊಡಬಾರ್ದು. ಒಂದು ಓಪನ್ ಚಾಲೆಂಜ್ ಹೇಳ, ಜನಸ್ನೇಹಿ ಆಶ್ರಮ, ಜನಸ್ನೇಹಿ ಸಂಸ್ಥೆ ಯಾವತ್ತೂ ಹೋಗಿ ಒಬ್ರ ಹತ್ರ ನಿಂತವ್ರಲ್ಲ, ಯಾರು ಏನೋ ಕೊಡ್ತಾರೆ ಅಂತ ಬಕೆಟ್ ಹಿಡ್ದವ್ರಲ್ಲ, ಯಾರ ಹತ್ರನೋ ಕೈ ಕಟ್ಟಿ ನಿಂತು ನಾವೇನೋ ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತ ಹೇಳ್ದವ್ರಲ್ಲ ಸ್ವಾಮಿ. ನಾವು ಮಾಡೋ ಕೆಲ್ಸನ ನೋಡಿ ಇದನ್ನೆಲ್ಲ ನಮಗೆ ಜನ ಕೊಟ್ಟಂತ ಭಿಕ್ಷೆ, ಆ ಭಿಕ್ಷೆನೆಲ್ಲ ಕೂಡಿಟ್ಟು ಗುಡಿ ಕಟ್ಟಿದೀವಲ್ಲ. ಒಂದು ಗುಡಿ ಅಂದ್ರೆ ಏನು? ದೇವಸ್ಥಾನ ಅಲ್ಲ ಸ್ವಾಮಿ. ದೇವಸ್ಥಾನ ಯಾರು ಬೇಕಾದ್ರೂ ಕಟ್ಟಬಹುದು. ನಿರಾಶ್ರಿತರಿಗೆ ಕಟ್ಟಿದೀವಲ್ಲ ದೇವಸ್ಥಾನ, ಅದು ಬಹಳ ದೊಡ್ಡದು. ಅರ್ಥ ಮಾಡ್ಕೊಳ್ಳಿ. ಆ ಸಂಸ್ಥೆನ ಉಳಿಸೋ ಪ್ರಯತ್ನ ನೀವು ಮಾಡೋಂಥ ಅವಮಾನಗಳನ್ನ ಸಹಿಸ್ಕೊಂಡು ನೀವೇನಂದ್ರು ತೂಚಿ ಅನ್ಸು ಅಂದ್ರೂ ಒರೆಸ್ಕೊಂಡು ಇದೀವಿ ಅಂದ್ರೆ ನಮಗೆ ಮಾತಾಡಕ್ ಬರೋದಿಲ್ಲ ಅಂತಲ್ಲ, ನಮಗೂ ಮಾತಾಡಕ್ ಬರುತ್ತೆ. ನಮ್ಮ ಮಾತಿಂದ ಯಾರಿಗೂ ನೋವಾಗಬಾರ್ದು, ಯಾರಿಗೂ ಬೇಜಾರಾಗಬಾರ್ದು. ನಾವು ಯಾರಿಗೂ ಅವಮಾನಿಸೋದಕ್ಕಾಗ್ಲಿ ಬೈಯೋದಕ್ಕಾಗ್ಲಿ ಅಧಿಕಾರ ಯಾವ ದೇವರು ನಮಗೆ ಕೊಟ್ಟಿಲ್ಲ ಸ್ವಾಮಿ. ಹಂಗಾಗಿ ನಾವು ಅಪ್ಪ ಅಣ್ಣ ಅಮ್ಮ ಅನ್ಕೊಂಡು ಕೈ ಚಾಚ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾ ಇದೀವಿ. ಕಾರಣ ಏನು ಗೊತ್ತಾ? ನಾವು ಮಾಡಿರೋಂಥ ಸಂಸ್ಥೆಗೆ ಯಾವತ್ತೂ ಕೆಟ್ಟ ಹೆಸರು ಬರಬಾರ್ದು, ನಮ್ಮಿಂದ ಯಾರಿಗೂ ಕೆಟ್ಟದು ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ತಲೆ ಬಾಗ್ತಾ ಇದೀವಿ. ಮಣ್ಣು ಸಿಗೋವರೆಗೂ ತಲೆ ಬಾಗ್ತೀವಿ. ಅದ್ರ ಕೆಳಗೆ ಬಾಗು ಅಂದ್ರೆ ಬಾಗಲ್ಲ. ಯಾಕೆ ಗೊತ್ತಾ? ನಾವು ಮನುಷ್ಯರಾಗೆ ಹುಟ್ಟಿದೀವಿ. ಇನ್ನೊಂದು ಜನ್ಮದ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಅಥವಾ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನಾಳೆ ರಾಜ ಆಗ್ಬಿಡ್ತೀನಿ ಅದ್ರ ಬಗ್ಗೆನೂ ನನಗೆ ನಂಬಿಕೆ ಇಲ್ಲ. ಇವತ್ತು ನಾವು ಹುಟ್ಟಿದೀವಿ, ಒಳ್ಳೆ ಕೆಲಸ ಮಾಡಬೇಕು, ಸಮಾಜಕ್ಕೆ ಒಳ್ಳೆಯವರಾಗಿರ್ಬೇಕು, ಸಾಧ್ಯವಾದಷ್ಟು ಒಳ್ಳೇದು ಮಾಡ್ಬೇಕಷ್ಟೇ. ಸಾಧ್ಯವಾದಷ್ಟು ನಾವು ದೇವ್ರಂತೂ ಆಗಕ್ಕೆ ಏನು ಪ್ರಯತ್ನ ಪಡ್ತಾ ಇಲ್ಲ ಸ್ವಾಮಿ, ಒಳ್ಳೆ ಮನುಷ್ಯರಾಗಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಸಾಧ್ಯವಾದ್ರೆ ಸಪೋರ್ಟ್ ಮಾಡಿ, ಸಾಧ್ಯವಾಗದೆ ಹೋದ್ರೆ ಬಾಯಿನ ಅಮ್ಮುಕೊಂಡು ಇನ್ನೊಂದು ಕೈ ಇರುತ್ತಲ್ಲ ಅದನ್ನ ಹಿಂದೆಗಡೆಗೆ ಹಾಕೊಂಡು ಸುಮ್ಮನಿದ್ದು ಬಿಡಿ. ಅರ್ಥ ಆಯ್ತಾ? ಒಂದಷ್ಟು ಜನ ಈ ವಿಡಿಯೋ ನೋಡಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸಿದೀನಿ. ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ನಾನೇನು ತಲೆ ಕೆಡ್ಸ್ಕೊಳ್ಳೋ ಮಗ ಅಲ್ಲ, ಯಾರ ಬಗ್ಗೆನೂ ನಾನೇನು ತಪ್ಪಾಗಿ ತಿಳ್ಕೊಂಡಿಲ್ಲ. ಆದರೂ ಕೂಡ ನಮ್ಮ ಕಿವಿಗೆ ಬೀಳುವಂಥ ಮಾತುಗಳು, ಬರುವಂಥ ಕೆಲವೊಂದು ಶಬ್ದಗಳಿಂದ ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ. ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ತಾಕತ್ತಿದ್ದರೆ ನೀವೂ ಅಪ್ಪನಿಗೆ ಹುಟ್ಟಿರ್ತೀರಲ್ವಾ, ನೀವು ಮಾಡಿ, ನೀವು ದುಡಿರಿ, ನೀವು ಸೆಟ್ಲಾಗಿ, ನೀವು ಸಮಾಜದಲ್ಲಿ ಒಳ್ಳೆಯವರು ಅಂತಲೇ ಅನ್ಸ್ಕೊಳ್ಳಿ. ನೀವೆಷ್ಟು ಕೋಟಿನಾರ ಸಂಪಾದನೆ ಮಾಡ್ಕೊಳ್ಳಿ, ನೀವೆಷ್ಟೇ ಐಷಾರಾಮಿ ಬಂಗ್ಲೆನಾರ ಕಟ್ಕೊಳ್ಳಿ, ನೀವು ಹೆಂಗಾದರೂ ಜೀವನ ಮಾಡ್ಕೊಳ್ಳಿ, ಅದು ನನಗೆ ಅವಶ್ಯಕತೆ ಇಲ್ಲ. ನಾನು ಹಿಂಗೇ ಬದುಕಬೇಕು, ಈ ರೀತಿನೇ ಬದುಕಬೇಕು ಅಂತ ಒಂದು ಆಯಾಮ ಹಾಕೊಂಡಿರೋಂಥವನು. ನನ್ನನ್ನು ನೀವು ಕೆರಳಿಸಕ್ಕೆ ಹೋಗ್ಬೇಡಿ. ನಾನು ನೋಡೋದಕ್ಕೆ ಮುಗ್ದಾನೆ ಆಯ್ತಾ, ನೋಡೋದಕ್ಕೆ ಚಿಕ್ಕ ಹುಡುಗನೇ, ಆದರೆ ನಾನು ಕೆರಳಿದ್ರೆ ನನಗೂ ಭಾಳ ಮಾತಾಡೋದಕ್ಕೆ ಬರುತ್ತೆ. ಒಂದಷ್ಟು ಜನ ಯುವಕರು ನಮ್ಮನ್ನು ನೋಡಿ ಇನ್ಸ್ಪೈರ್ ಆಗಿ ತೊಗೊಂಡಿದ್ದೀರಾ, ಒಂದಷ್ಟು ಜನ ತಾಯಂದರು ನನ್ನನ್ನು ತುಂಬ ಗೌರವದಿಂದ ನೋಡ್ತೀರಾ. ಈ ರೀತಿ ನನ್ನನ್ನು ಯಾವತ್ತೂ ಮಾತಾಡಿರೋದು ನೀವು ನೋಡಿರಲ್ಲ ಅನ್ಕೋತೀನಿ. ದಯವಿಟ್ಟು ಕೇಳ್ತಾ ಇದ್ದೀನಿ, ಯಾರು ಕೂಡ ಅವಮಾನಿಸೋಂಥ ಕೆಲಸ ಮಾಡಬೇಡಿ. ನಿಮ್ಮ ಅವಮಾನನೇ ನನಗೆ ಸನ್ಮಾನ. ಆದರೂ ಕೂಡ
ನನ್ನ ಹೃದಯದಲ್ಲಿ ಒಂದಷ್ಟು ಭಾವನೆಗಳನ್ನ ಹಾಳು ಮಾಡುವಂಥ ಕೆಲಸ ಮಾಡಬೇಡಿ. ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಯ ಮಾತುಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ನನ್ನ ಸಮಾಜ ಸೇವೆಯಲ್ಲಿ ನಿಮಗೇನಾದರೂ ಲೋಪ ಕಂಡು ಬಂದರೆ, ನಿಮಗೇನಾದರೂ ತಪ್ಪು ಅನಿಸಿದರೆ, ಯಾವ ಕ್ಷಣದಲ್ಲಾದರೂ ಯಾವ ದಿನದಲ್ಲಾದರೂ ಯಾವ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಈ ಸಮಾಜಕ್ಕಾಗಿ, ಈ ಮಣ್ಣಿಗಾಗಿ ಈ ಜೀವ ಯಾವತ್ತೂ ಮುಡಿಪಾಗಿಟ್ಟಿರ್ತೀನಿ. ನನ್ನ ಕುಟುಂಬ, ನನ್ನ ತಂಡ ಯಾವತ್ತೂ ಕೂಡ ಈ ಸಮಾಜದ ಏಳಿಗೆಗೆ ದುಡಿತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದಷ್ಟು ಜನ ಅನ್ಕೊಂಡಿದ್ದೀರಲ್ಲ ನೀವು, ಏನೋ ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ಹಂಗೆ ದಬಾಕ್ಬಿಟ್ಟವನೆ, ಹಿಂಗೆ ದಬಾಕ್ಬಿಟ್ಟವನೆ. ಮಾಡ್ರಯ್ಯ, ನೀವು ದಬಾಕ್ರಯ್ಯ. ನಾನು ತುಂಬಾ ಕಷ್ಟಪಟ್ಟು ಕಂಡ್ರೆ ಈ ಹಂತಕ್ಕೆ ಬಂದಿರೋದು. ಇವತ್ತು ಒಂದಷ್ಟು ಗೌರವ ಸಿಗ್ತಾ ಇದೆ ಅಂದ್ರೆ ಅದು ನನ್ನ ಮುಖಕ್ಕೆ ಸಿಗ್ತಾ ಇರೋದಲ್ಲ ಸ್ವಾಮಿ, ನನ್ನ ಸೇವೆಗೆ ಸಿಗ್ತಾ ಇರೋದು. ನನ್ನ ಸೇವೆಗೆ ಸಿಗ್ತಾ ಇರ್ತಕ್ಕಂಥ ಗೌರವ ಅದು ಜನ ಕೊಡ್ತಿದ್ದಾರೆ. ಆ ಜನ ಯಾರು ಗೊತ್ತಾ? ಭಗವಂತನ ರೂಪದಲ್ಲಿರ್ತಕ್ಕಂಥ ಜನ ಕೊಡ್ತಿರೋದು. ಆ ಧರ್ಮಶನೇಶ್ವರ ಸ್ವಾಮಿಯವರು ಕೊಡಿಸ್ತಾ ಇರ್ತಕ್ಕಂಥ ಗೌರವವನ್ನ ಸ್ವೀಕರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲೂ ಕೂಡ ನಾನು ಹೋಗಿ ನನಗೆ ಗೌರವ ಕೊಡಿ, ಅದು ಮಾಡಿ ಇದು ಮಾಡಿ ಅಂತ ಯಾರ ಹತ್ರ ಹೋಗಿ ನಿಂತೋನಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಒಂದಷ್ಟು ಜನ ಅವಿವೇಕಿಗಳಿಗೆ, ಒಂದಷ್ಟು ಜನ ಕೈಲಾಗದಂಥ ಏಡಿಗಳಿಗೆ, ಹಿಂದೆ ಮಾತಾಡ್ತಕ್ಕಂಥ ಕೆಲವು ಅವಿವೇಕಿಗಳಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ತಾಕತ್ತಿದ್ರೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೋ ಮಾಡ್ಕೊಳ್ಳಿ. ನನ್ನ ಜೀವ ಇರಗಂಟ ನಾನು ಈ ಸೇವೆಲೇ ಮುಂದುವರಿತೀನಿ. ಯಾರು ಏನೇ ಅವಮಾನ ಮಾಡಿದ್ರು, ಯಾರು ನನ್ನನ್ನು ಕೆಟ್ಟದಾಗಿ ದೂಷಣೆ ಮಾಡಿದ್ರು, ಎಷ್ಟು ನನ್ನನ್ನು ಕೆಟ್ಟ ದಾರಿಯಲ್ಲಿ ತೆಳ್ಳಕ್ಕೆ ಪ್ರಯತ್ನ ಪಟ್ಟರು, ನಾನು ಈ ನಾಲಿಗೆಯಿಂದ ಒಂದೇ ಮಾತು ಹೇಳೋದು, ನ್ಯಾಯ, ನಿಷ್ಠೆ, ನಿಯಮ, ಪ್ರಾಮಾಣಿಕತೆ ಇದನ್ನ ದಾಟಿ ಯಾವತ್ತೂ ಆಚೆ ಬರಲ್ಲ. ಬಂದಿದ್ದ ದಿವಸ ಈ ಜನಸ್ನೇಹಿ ಯೋಗೇಶ್ ಈ ಭೂಮಿ ಮೇಲೆ ಇರಲ್ಲ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸಿದ್ದೀನಿ. ಯಾರೆಲ್ಲ ನಮ್ಮನ್ನ ತೂಚಿ ಅಂತ ಭಾವಿಸ್ತಿದ್ದೀರಾ ಅವ್ರಿಗೆಲ್ರಿಗೂ ಒಳ್ಳೇದಾಗ್ಲಿ. ಭಗವಂತ ಅವ್ರಿಗೆ ಇನ್ನೊಂದಷ್ಟು ಶಕ್ತಿ ಕೊಡ್ಲಿ. ಯಾಕೆ ಗೊತ್ತಾ? ಅಪಪ್ರಚಾರ ಮಾಡುವಂಥವ್ರಿಂದನೇ ನಾವೊಂದಷ್ಟು ಜನಕ್ಕೆ ಗೊತ್ತಾಗೋದು. ಆದರೂ ಕೂಡ ಹೃದಯ ಆ ಮಾತನ್ನ ಸಹಿಸ್ಕೊಳ್ಳಲ್ಲ. ಯಾಕಂದ್ರೆ ನಮ್ಮ ರಕ್ತನೇ ಅಂಥದ್ದು ಸ್ವಾಮಿ. ಯಾರಿಗೂ ದ್ರೋಹ ಮಾಡಿದವರಲ್ಲ, ತಲೆ ಮೇಲೆ ಕೈ ಇಟ್ಟವರಲ್ಲ, ಕೋಟಿ ಕೋಟಿ ದುಡ್ಡನ್ನ ಲೂಟಿ ಮಾಡಿದವರಲ್ಲ, ಯಾವುದೋ ಜಮೀನಿಗೆ ಹೋಗಿ ಬೇಲಿ ಹಾಕಿದವರಲ್ಲ, ಯಾವುದೋ ಗೋಮಾಳ ಜಾಗನ ಅಥವಾ ಯಾವುದೋ ಗೋಮಾಳ ಜಾಗವನ್ನು ಆಕ್ರಮಣಿಸ್ಕೊಂಡು ಆ ಜಾಗದಲ್ಲಿ ಜೀವನ ಮಾಡ್ತಿರೋಂಥವ್ರಲ್ಲ. ಕಷ್ಟಪಟ್ಟು ಭಿಕ್ಷೆ ಬೇಡಿ ಆ ಜಾಗದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಾನು. ಇವತ್ತು ಈ ಸಮಾಜಕ್ಕಾಗಿ ನನ್ನ ಕೊಡುಗೆ ಏನು ಅಂತ ಒಂದಷ್ಟು ಜನ ಕೂತ್ಕೊಂಡು ಯೋಚನೆ ಮಾಡಿ, ನನ್ನ ಬಗ್ಗೆ ಯೋಚನೆ ಮಾಡಿ, ನನ್ನ ಬಗ್ಗೆ ಮಾತಾಡುವಾಗ 100 ಸತಿ ಯೋಚನೆ ಮಾಡಿ, ನನ್ನ ಬಗ್ಗೆ ತಿಳ್ಕೊಳ್ಳಿ, ನನ್ನ ಬಗ್ಗೆ ಅಧ್ಯಯನ ಮಾಡಿ, ಆಮೇಲೆ ನನ್ನ ಬಗ್ಗೆ ಮಾತಾಡಿ. ಅದಕ್ಕೆ ಮೊದಲು ಸುಮ್ಮನೆ ಅವಮಾನ ಮಾಡುವಂಥದ್ದು, ಕಾಲೆಳೆಯುವಂಥದ್ದು ಮಾಡಿದ್ರೆ ಹೇಳ್ತಿದ್ದೀನಲ್ಲ, ತುಂಬಾನೇ ನನಗೂ ಮನಸ್ಸಿಗೆ ನೋವಾಗಿದೆ, ಬೇಜಾರಾಗಿದೆ. ನನ್ನ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಸರಿನೋ ತಪ್ಪೋ ನನಗದು ಗೊತ್ತಿಲ್ಲ. ಇಷ್ಟು ದಿನದಲ್ಲಿ ಈ ರೀತಿ ಕಾರವಾಗಿ ನಾನು ಯಾವತ್ತೂ ಮಾತಾಡಿಲ್ಲ. ಕಾರಣ ಇಷ್ಟೇ, ಸಹಿಸ್ಕೊಂಡಿದ್ದೀನಿ. ಕಣ್ಣೀರಲ್ಲಿ ಕೈ ತೊಳೆದಿದ್ದೀನಿ. ಈ ದಿನಗಳನ್ನ ನಾನು ತುಂಬ ನೋಡಿದ್ದೀನಿ. ನಾನು ಇವತ್ತು ಒಂದು ಹಂತಕ್ಕೆ ರೀಚ್ ಆಗಿದ್ದೀನಿ ಅಂದರೆ, ಒಂದಷ್ಟು ಜನ ಪ್ರೀತಿಸ್ತಾ ಇದ್ದಾರೆ, ಒಂದಷ್ಟು ಜನ ಗೌರವ ಕೊಡ್ತಾ ಇದ್ದಾರೆ ಅಂದರೆ ಏನೋ ಸಡನ್ನಾಗಿ ಅಲ್ಲಿ ಬಂದು ನಿಂತ್ಕೊಳ್ಳಿಲ್ಲ ಸ್ವಾಮಿ. ತುಂಬ ವರ್ಷಗಳ ಶ್ರಮ, ತುಂಬ ವರ್ಷಗಳ ತಪಸ್ಸು, ತುಂಬ ವರ್ಷಗಳ ತ್ಯಾಗ. ಅರ್ಥ ಆಯ್ತಾ? ತ್ಯಾಗ ಹಂಗನ್ಬಿಟ್ಟು ನಾನು ಋಷಿ ಮುನಿ ಅಲ್ಲ ಅಥವಾ ನಾನು ಸನ್ಯಾಸಿ ಅಲ್ಲ. ತ್ಯಾಗ ಅಂದರೆ ಒಂದಷ್ಟು ಭಾವನೆಗಳು, ಒಂದಷ್ಟು ಕೆಟ್ಟ ಉದ್ದೇಶಗಳು ಮನಸ್ಸಲ್ಲಿರ್ತಾವಲ್ಲ, ಅವನ್ನೆಲ್ಲವನ್ನು ಬಿಟ್ಟು ತ್ಯಜಿಸಿ ಸಮಾಜ ಬಡವರು, ಕಷ್ಟದಲ್ಲಿರ್ತಕ್ಕಂಥವ್ರು, ನೊಂದಂಥವ್ರು, ಇಂಥವ್ರಿಗೆ ಆಶ್ರಯ ಆಗಿ ಬದುಕಬೇಕು, ಹಿಂಗೇ ಬದುಕಬೇಕು. ಶ್ರೀಗಳು ಇವತ್ತು 113,000 ಜನ ವಿದ್ಯಾರ್ಥಿಗಳಿಗೆ ಅನ್ನ ಕೊಡ್ತಿದ್ದಾರೆ. ಅವರನ್ನು ನೋಡಿ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೂ ಇವತ್ತು ಈ ಸಮಾಜದಲ್ಲಿ ಒಂದಷ್ಟು ಜನ ಕೆಟ್ಟದ್ದು. ಮೊನ್ನೆ ಒಂದು ಯಾವುದು ನೋಡಿದೆ, ಅವರ ಪುತ್ಥಳಿಯನ್ನು ಕೂಡ ಹೊಡೆದಾಕಿದ್ರಿ. ನಿಮಗೆಲ್ಲ ನಾಚಿಕೆ ಆಗಬೇಕು. ಅವ್ರ ಕಾಲು ಧೂಳಲ್ಲ ಸ್ವಾಮಿ, ಅವ್ರ ಕಾಲು ಧೂಳನ್ನ ತಗೊಂಡು ಹಣೆಗೆ ಇಟ್ಕೊಳ್ಳೋಕ್ಕೂ ನಿಮಗೆ ಒಂದಷ್ಟು ಜನ, ಅಂದರೆ ಯಾರು ಅವ್ರಿಗೆ ಕೆಟ್ಟದ್ದು ಮಾಡಿದ್ರಲ್ಲ ಮೊನ್ನೆ, ಅವ್ರಿಗೆ ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ಅವರ ಕಾಲ ಧೂಳನ್ನು ಕೂಡ ಹಣೆಗೆ ಹಚ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ದಿರೋವಂಥವ್ರು ನೀವು. ಅವರ ಪುತ್ಥಳಿಗೆ ಕೈ ಹಾಕ್ತಿರಲ್ಲ, ನಿಮ್ಮ ಯೋಗ್ಯತೆಗೆ ನಿಮ್ಮ ಮನುಷ್ಯರೇನ್ರಿ ನೀವು? ನಿಮ್ಮ ಮನುಷ್ಯರ? ಇವತ್ತು ಆ ವ್ಯಕ್ತಿ ದೇವ್ರೇ 13,000-14,000 ಜನ ಒಂದು ಟೈಮ್ಗೆ ಟಿಫನ್ ಮಾಡ್ತಾರೆ, ಊಟ ಮಾಡ್ತಾರೆ. ಒಂದು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡ್ರಿ, ಆ ಮಹಾನ್ ಭಾವ ಎಷ್ಟು ವರ್ಷ ಶ್ರಮ ಪಟ್ಟಿರ್ತಾರೆ, ಎಷ್ಟು ವರ್ಷದ ಭಿಕ್ಷಾಟನೆ ದುಡ್ಡಿಂದ ಒಂದು ಸಂಸ್ಥೆ ಕಟ್ಟಿದ್ದಾರೆ. ಇವತ್ತು ಅವಮಾನಿಸೋದು 2 ನಿಮಿಷ ಸ್ವಾಮಿ. ಒಬ್ಬ ವ್ಯಕ್ತಿನ ಅವಮಾನಿಸೋದು 2 ನಿಮಿಷ.
ಇವತ್ತು ಸೊಂಡೆಗುಪ್ಪ ಗ್ರಾಮಕ್ಕೆ ಬಂದು ನಾನು ಇಷ್ಟು ವರ್ಷಗಳ ಕಾಲ ಇಷ್ಟು ಶ್ರಮ ಬಿದ್ದು ಈ ಸಂಸ್ಥೆ ಕಟ್ಟಿದ್ದೀನಿ ಅಂದರೆ ಸೊಂಡೆಗುಪ್ಪ ಗ್ರಾಮಸ್ಥರು ಒಂದಷ್ಟು ಜನ ಸಹಕಾರ, ಸಪೋರ್ಟು, ಆಶೀರ್ವಾದ ಇದೆ. ಅದರಲ್ಲೂ ಒಂದಷ್ಟು ಜನ ಇದಾರಲ್ಲ, ಕೈಲಾಗ್ದಿರೋಂಥವ್ರು ಒಂದಷ್ಟು ಜನ ಅವರೇ ಇಲ್ಲೂ ಇರ್ತಾರೆ, ಇಲ್ಲ ಅಂತ ತಿಳ್ಕೊಬೇಡಿ, ಇದ್ದಾರೆ. ಅವ್ರು ಮಾತ್ರ ಅವಾಗ ಭಾಳ ಕೆಟ್ಟದಾಗಿ ಬಿಂಬಿಸೋಕ್ಕೆ, ಅವಮಾನಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಪಡ್ಲಿ, ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಯಾವತ್ತೂ ಈ ಮಣ್ಣಲ್ಲಿ ಹುಟ್ಟಿರೋ ಋಣನ ತೀರಿಸ್ದೆ ಅಂತೂ ಸಾಯಲ್ಲ. ಯಾವನೋ ಏನೋ ಅಂದ, ಯಾರೋ ಏನೋ ನಮ್ಮನ್ನು ಮಾಡ್ತಾವ್ರೆ ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋ ಮಗ ನಾನಲ್ಲ. ನನ್ನ ಸೇವೆ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಪಾದಕ್ಕೆ ಮುಡಿಪಾಗಿರೋ ಥರನೇ ಬದುಕೋದು. ಯಾರು ನಮ್ಮ ಬಗ್ಗೆ ಏನೇ ಅಂದ್ಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳೋ ಮಗ ಅಲ್ಲ. ಆದರೆ ಒಂದಂತೂ ಹೇಳ್ತೀನಿ, ನಾನು ನಿಜವಾಗ್ಲೂ ತಾಳ್ಮೆ ಕಳ್ಕೊಂಡ್ರೆ ನನಗೆ ಅವಮಾನಿಸಿದವ್ರನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಯಾರ್ಯಾರು ಎಲ್ಲೆಲ್ಲಿ ಅವಮಾನಿಸಿದಿರಿ, ಯಾರ್ಯಾರು ಏನೇನು ಮಾತಾಡ್ತಿದ್ರಿ, ಯಾರ್ಯಾರಿಂದ ನನಗೆ ಏನೇನು ತೊಂದರೆ ಆಗಿದೆ ಎಲ್ಲವನ್ನು ಕೂಡ ಒಂದು ದಿನ ಬಹಿರಂಗವಾಗಿ ಹೇಳ್ತೀನಿ. ಆದರೆ ಅದು ಏನು ಜಾಸ್ತಿ ದೂರ ಇಲ್ಲ. ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. ಕಾರಣ ಇಷ್ಟೇ, ನನ್ನಿಂದ, ನಮ್ಮ ಸಂಸ್ಥೆಯಿಂದ ಒಂದಷ್ಟು ಜನ ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾರೆ, ಮೈ ತುಂಬ ಬಟ್ಟೆ ಹಾಕ್ತಿದ್ದಾರೆ. ಅದನ್ನು ನೋಡಿ ನಾನು ಖುಷಿ ಪಡ್ತಾ ಇದ್ದೀನಿ. ನನ್ನ ಕುಟುಂಬ, ನೀವು ಅಂದ್ಕೊಂಡಿರ್ಬೋದು ಪ್ರತಿ ವಿಡಿಯೋದಲ್ಲಿ ಏನಪ್ಪ ಇಷ್ಟು ಹ್ಯಾಪಿ ಆಗಿದ್ದಾರೆ ಅಂತ. ಹೊರಗಡೆ ಮಾತ್ರ ನಗ್ತಿದ್ದೀವಿ, ಒಳಗಡೆ ತುಂಬ ಅಳ್ತಿದ್ದೀವಿ. ಯಾಕಾದರೂ ಈ ಸೇವೆಗೆ ಬಂದಿದ್ದೀವಿ ಅಂತ ನೋವು ನಮಗೆ ಖಂಡಿತ ಇದೆ. ಆದರೂ ಕೂಡ ಈ ಸಮಾಜ ಒಪ್ಕೊಳ್ಳುತ್ತೋ ಬಿಡುತ್ತೋ ಅದರ ಅವಶ್ಯಕತೆ ನನಗಿಲ್ಲ. ಆ ಭಗವಂತನ ಮೆಚ್ಚಿಸುವಂಥ ಕೆಲಸ, ದೇವ್ರನ್ನ ಮೆಚ್ಚಿಸ್ಬಿಡ್ಬೋದಣ್ಣ. ಈ ದೇವ್ರೊಬ್ಬನೇ ನೋಡಿ ಈ ಪ್ರಪಂಚದಲ್ಲಿ. ನೀವು ಏನು ಬೇಕಾದ್ರೂ ಮಾಡಿ, ನೀವು ಬೈರಿ, ನಿಂತ್ಕೊಳ್ಳಿ, ಪೂಜೆ ಮಾಡಿಸ್ಬೇಡಿ, ಮಾಡಿಸದೇ ಇರಿ, ನೀವು ಅವನಿಗೆ ಕಾಣಿಕೆ ಹಾಕದೇ ಇರಿ, ಅವ್ನು ನಿಮ್ಮನ್ನು ಏನು ಒಂದು ಮಾತು ಬೈಯಲ್ಲ. ಆದರೆ ಮನುಷ್ಯನಿಗೆ ನೀವು ತುಪ್ಪದನ್ನ ಇಕ್ಕಿ, ನೀವು ತುಪ್ಪದನ್ನ 9 ದಿನ ಇಕ್ಕಿ 10ನೇ ದಿನಕ್ಕೆ ತುಪ್ಪದನ್ನ ಇಕ್ಕಿಲ್ಲ ಅಂದರೆ ಯಾವನೋ ಲೋಪರ್, ನನ್ನ ಮಗ 9 ದಿನ ತುಪ್ಪದನ್ನ ಇಕ್ದ 10ನೇ ದಿನಕ್ಕೆ ಇಕ್ಲಿಲ್ಲ, ಇವನು ಲೋಪರ್ ಅನ್ನೋ ಜನ. ಅಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ತಂದೆ ತಾಯಿಗೆ ಅನ್ನ ಹಾಕದೇ ಇರೋಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಇಂಥ ಒಂದು ಕಲಿಯುಗದಲ್ಲಿ ನಾನು ಸಮಾಜ ಸೇವೆ ಅಂತ ಒಂದು ದೃಢ ನಿರ್ಧಾರ ಮಾಡಿ ಈ ಸೇವೆಗೆ ಕೈ ಇಕ್ಕಿದ್ದೀರಲ್ಲ, ನನ್ನಂಥ ಯುವಕರೆಲ್ಲ ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಕಟ್ಕೊಂಡಿರೋ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಸ್ನೇಹಿತರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸಮಾಜ ಹಾಳಾಗಿ ಹೋದ್ರೆ ನಿಮಗೇನು, ಯಾರು ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ಆಯ್ತಾ? ಇವತ್ತೇನು ಗೊತ್ತಾ, ತಲೆ ಮೇಲೆ ಕೈ ಇಟ್ಟು ದಗ, ವಂಚನೆ, ಮೋಸ ಮಾಡಿ 100 ಕೋಟಿ 1000 ಕೋಟಿ ಇರೋಂಥ ವ್ಯಕ್ತಿಗಳನ್ನೇ ಜನ ಇಷ್ಟಪಡೋದು. ಒಳ್ಳೆ ಕೆಲಸ ಯಾವ ನನ್ನ ಮಗನಿಗೂ ಬೇಕಾಗಿಲ್ಲ ಸ್ವಾಮಿ. ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಜನ ಥಿಂಕ್ ಮಾಡೋದು ಹೆಂಗೆ ಗೊತ್ತಾ, ಅವ್ನಿಗೆ ಗೊತ್ತೈತೆ ಮಾಡ್ತಾವನೆ ಅಂತ. ಅರ್ಥ ಆಯ್ತಾ? ನಮಗೆ ಗೊತ್ತಾಯಿದೆ ಅಂತಾನೆ ನೀವು ತಿಳ್ಕೊಳ್ಳಿ. ನೀವು ಶುರು ಮಾಡಿ, ನೀವು ತಗೊಳ್ಳಿ, ನೀವು ದೊಡ್ಡವರಾಗಿ, ನೀವು ಬೆಳೀರಿ. ಯಾರು ಬೇಡ ಅಂತಾರೆ? ನಾವು ಯಾವತ್ತಾದರೂ ನಿಮ್ಮ ಕೊಳ್ಪಟ್ಟೆ ಹಿಡ್ಕೊಂಡು ಕೇಳಿದೀವ? ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದ್ದೀವ? ಯಾರ ಹತ್ರ ಆದರೂ ಬಂದು ನಿಂತಿದ್ದೀವ ಸ್ವಾಮಿ? 10-12 ವರ್ಷ ಈ ಸಮಾಜ ಸೇವೆಗೆ ಕಾಲಿಟ್ಟು ನಾವು ಯಾರ ಹತ್ರ ಆದರೂ ಬಂದಿದ್ದೀವ? ಆದರೂ ಕೂಡ ದೇವರ ಆಶೀರ್ವಾದದಿಂದ ನಡೀತಾ ಇದೆ ಈ ಸಂಸ್ಥೆ. ಎಷ್ಟು ಅಂತ ಅವಮಾನಿಸ್ತೀರಿ? ಅವಮಾನಿಸಿ ನೋಡೋಣ. ಅವಮಾನಿಸಿ, ಎಷ್ಟರವರೆಗೂ ಅವಮಾನಿಸ್ತೀರಿ? ಸಾಯೋವರೆಗೂ ಅವಮಾನಿಸೋಕೆ ಅಷ್ಟೇ ಸಾಧ್ಯ ನಿಮ್ಮ ಕೈಲಿ. ಅದರಿಂದ ಆಚೆಗೆ ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ ರೀ. ಸತ್ತ ಮೇಲೆ ಅನ್ನೋದಲ್ಲ. ಒಳ್ಳೆ ಹುಡುಗ, ನಮ್ಮ ಫ್ರೆಂಡು ಬದುಕಿದ್ದಾಗ ಒಳ್ಳೆ ಸಪೋರ್ಟ್ ಮಾಡ್ತಿದ್ದ, ಸಹಕಾರ ಕೊಡ್ತಿದ್ದ. ಅವ್ನು ಬದುಕಿರ್ಬೇಕಿತ್ತು ಗುರು, ಮೊನ್ನೆ ತಾನೇ 1 ಲಕ್ಷ ದುಡ್ಡು ಕೇಳ್ದ, ಇವಾಗ ಕೇಳಿದರೆ ಕೊಟ್ಬಿಡ್ತಾ ಇದೆ, ಈಗ ತಾನೇ ಹೋಗ್ಬಿಟ್ಟವನೇ ಅಂತ. ಅದನ್ನು ಬದುಕಿದ್ದಾಗಲೇ ಮಾಡಿ ತೋರಿಸಿ, ಸಾಧ್ಯವಾದರೆ ಸಪೋರ್ಟ್ ಮಾಡಿ. ಒಂದಷ್ಟು ವಿಚಾರಗಳನ್ನ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಯಾಕೆ ಗೊತ್ತಾ? ಗೌರವದ ಪ್ರಶ್ನೆ, ಮಾನ ಮರ್ಯಾದೆ ಅಂತ ಒಂದಷ್ಟು ಜನಕ್ಕೆ ಇರುತ್ತಲ್ಲ, ಅವ್ರ ಪ್ರಶ್ನೆ, ನಂದಲ್ಲ. ನನಗೆ ಮಾನ ಮರ್ಯಾದೆ ಅನ್ನೋದು ಭಗವಂತನೇ ಕೊಟ್ಟು ಕಳಿಸಿದ್ದಾನೆ. ಅದನ್ನೇನು ಯಾರ ಹತ್ರ ಪಡ್ಕೋಬೇಕಾದ ಅವಶ್ಯಕತೆ ನನಗಿಲ್ಲ. ಆದರೂ ಒಂದಷ್ಟು ಜನಕ್ಕೆ ನನ್ನ ಮಾತಿಂದ ಅವರ ಮಾನ ಮರ್ಯಾದೆ ಎಲ್ಲ ಮೂರಾ ಬಟ್ಟೆ ಹರಾಜಾಗ್ಬಿಡುತ್ತೆ. ಅದೊಂದೇ ಕಾರಣಕ್ಕೆ ನಾನು ಸಹಿಸ್ಕೋತಾ ಇದ್ದೀನಿ. ಅರ್ಥ ಆಯ್ತಾ? ನನಗೆ ಯಾರೆಲ್ಲ ಏನೆಲ್ಲ ತೊಂದರೆ ಕೊಟ್ಟಿದ್ದೀರಾ, ಎಷ್ಟು ಅವಮಾನಿಸಿದ್ದೀರಾ, ಎಷ್ಟೆಲ್ಲ ನನಗೆ ಕಾಲೆಳೆಯೋ ಕೆಲಸ, ಎಷ್ಟೆಲ್ಲ ನನ್ನನ್ನು ದೂಷಿಸಿ ಏನಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು, ಕಪ್ಪು ಮಸಿ ಬಳಿಬೇಕು ಪ್ರಯತ್ನ ಪಡ್ತಾ ಇದ್ದೀರಾ. ಪಡಿ, ದೇವ್ರು ಒಳ್ಳೇದು ಮಾಡಲಿ. ಆ ದೇವರು ನಾನೊಬ್ಬ ಈ ಭೂಮಿ ಮೇಲೆ ಇದ್ದರೆ ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಕ್ಕೆ ಯಾವತ್ತೂ ಸಾವಿಲ್ಲ, ಸ್ವಲ್ಪ ಸತಾಯಿಸ್ಬೋದಷ್ಟೇ. ಒಳ್ಳೆಯದಕ್ಕೆ ಯಾವತ್ತೂ ಜಯ ಇದೆ. ಇವತ್ತಲ್ಲ ನಾಳೆ ನಮ್ಮ ವ್ಯಕ್ತಿತ್ವ ಎಂಥದ್ದು, ನಾವೇನು, ಈ ಸಮಾಜಕ್ಕೆ ನಮ್ಮ ಕೊಡುಗೆ ಏನು, ಈ ಯುವಕರು ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೋತೀರಾ? ಮಾಡ್ಕೋಬೇಕು. ಯಾಕೆ ಅಂದರೆ ಭಾಳ ಬೇಜಾರಾಗುತ್ತೆ, ಭಾಳ ನೋವಾಗುತ್ತೆ. ಒಬ್ಬ ಕನ್ನಡಿಗನಿಗೆ ಕರ್ನಾಟಕದಲ್ಲಿ ಕನ್ನಡಿಗರೇ ಮಾಡ್ತಾ ಇರ್ತಕ್ಕಂಥ ಒಂದು ಅವಮಾನ ಇದು. ಭಾಳ ಬೇಜಾರಾಗುವಂಥದ್ದು. ಬೇರೆ ಯಾರೋ ಹೊರ ರಾಜ್ಯದಿಂದ ಬಂದು ಯಾರೋ ಬಂದು
ತೂ ನೀನು ಅಂದಿದ್ರೆ ಬುದ್ಧಿ ಹೇಳ್ಬೋದ್ರಿ ಅವ್ರಿಗೆ. ಏಯ್ ನೀನು ಯಾರಯ್ಯ, ಹೊರ ರಾಜ್ಯದಿಂದ ಬಂದಿದ್ಯಾ, ಬುದ್ಧಿ ಹೇಳ್ತಾ ಇದೆಯಾ ನೀನು ಅಂತ. ಒಬ್ಬ ಕನ್ನಡಿಗನಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರೇ ಒಳ್ಳೆ ಕೆಲಸ ಮಾಡೋ, ಕಾಲೆಳೆಯೋ ಕೆಲಸ ಮಾಡಿದಾಗ ಏನು ಮಾತಾಡ್ತೀರಾ? ಏನೂ ಮಾತಾಡೋಕ್ಕಾಗಲ್ಲ. ಕಾಲನೇ ಅವ್ರಿಗೆ ಉತ್ತರ ಕೊಡುತ್ತೆ. ಒಳ್ಳೆ ಕೆಲಸಕ್ಕೆ ಸಾವಿಲ್ಲ, ಜಯ ಕಟ್ಟಿಟ್ಟ ಬುತ್ತಿ. ನನ್ನ ಮಾತು ಒಂದಷ್ಟು ಜನಕ್ಕೆ ಬೇಜಾರಾಗ್ಬೋದು, ಒಂದಷ್ಟು ಜನಕ್ಕೆ ಖುಷಿ ಕೊಡ್ಬೋದು, ಒಂದಷ್ಟು ಜನಕ್ಕೆ ಕಮೆಂಟ್ ಹಾಕೋದಕ್ಕೆ ಒಳ್ಳೆ ಅವಕಾಶ ಸಿಗ್ಬೋದು. ಏನು ಬೇಕಾದರೂ ಕಮೆಂಟ್ ಹಾಕಿ ಬೇಜಾರು ಮಾಡ್ಕೊಳ್ಳಲ್ಲ. ನಮ್ಮ ಸೇವೆ ನಿರಂತರವಾಗಿರುತ್ತೆ. ಕೊನೆ ಉಸಿರು ಹೋಗುವಾಗಲೂ ಈ ಕನ್ನಡಾಂಬೆಗೆ, ಈ ಮಣ್ಣಿಗೆ, ಈ ಮಣ್ಣಲ್ಲಿ ನಮಗೆ ಕೊಟ್ಟಂಥ ಗೌರವ ಕೊಟ್ಟಂಥ ಜನರಿಗೆ ಈ ದೇಹ, ಈ ಉಸಿರು ಯಾವಾಗಲೂ ಶಾಶ್ವತವಾಗಿ ಶಾಶ್ವತವಾಗಿ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕುಟುಂಬ ಇವತ್ತವರೆಗೂ ಯಾರಿಗಾದರೂ ವಂಚನೆ, ದಗ, ಮೋಸ ಮಾಡಿದೆ ಅಂದರೆ ಡೈರೆಕ್ಟಾಗಿ ಬಂದು ನಿಂತ್ಕೊಳ್ಳಿ. ಅಥವಾ ಯೋಗೇಶು ಲಕ್ಷ ದುಡಿದಿದ್ದಾನೆ, ಕೋಟಿ ಆಸ್ತಿ ಮಾಡಿದ್ದಾನೆ ಅಂತ ಯಾರಾದರೂ ಇದ್ದರೆ, ಒಂದು 30-40 ಸೈಟ್ ಇದ್ದರೆ ಕೂಡ ಪ್ರೂವ್ ಮಾಡ್ಬೋದು ನೀವು. 30-40 ಸೈಟ್, ಅರ್ಥ ಆಯ್ತಾ? 30-40 ಸೈಟ್ ಯೋಗೇಶ್ ಹೆಸರಲ್ಲಿ, ಮನೆಯವ್ರ ಹೆಸರಲ್ಲಿ, ತಂದೆ ತಾಯಿ ಬಂಧು ಬಳಗ ಯಾರ ಹೆಸರಾದರೂ ಮಾಡಿದ್ದಾನೆ ಅಂದಿದ್ರೆ ಬಂದು ನೀವು ಪ್ರೂವ್ ಮಾಡಿ. ಸಾಧ್ಯವಾದರೆ ಮಾಡಿ. ದಯವಿಟ್ಟು ಈ ಒಂದು ಕೆಲಸ ಸಮಾಜಕ್ಕೆ ಗೊತ್ತಾಗಲಿ ಒಂದಷ್ಟು ಜನಕ್ಕೆ. ಇವತ್ತು ಬಿದ್ದೋಗಿರೋ ಮನೆಗೆ ಸೀಟ ಹಾಕಕ್ಕಾಗದೇ ಇರುವಂಥ ಅಯೋಗ್ಯ ಅಂತ ಅನ್ನೋಕ್ಕೆ ಇಷ್ಟಪಡ್ತೀನಿ. ನನ್ನ ಬಗ್ಗೆ ನಾನು ಇವತ್ತು ನನ್ನ ಮನೆ ಬಿದ್ದೋಗಿ ಎಷ್ಟೋ ದಿನ ಆಗಿದೆ. ನನ್ನ ಮನೆಗೆ ಸೀಟ್ ಹಾಕೋಕ್ಕೆ ಆಗದೆ ಇರೋವಂಥ ವ್ಯಕ್ತಿ ನಾನು. ನನ್ನ ಬಗ್ಗೆ ನೀವು ಇಷ್ಟೆಲ್ಲ ಮಾತಾಡ್ತೀರಾ? ಮಾತಾಡಿ. ನೀವೆಷ್ಟು ಅವಮಾನಿಸ್ತಿದ್ದೀರಾ ಅಂದರೆ ನಿಮ್ಮನ್ನು ನೀವೇ ಅವಮಾನಿಸ್ಕೊತಾ ಇದ್ದೀರಾ. ನಿಮ್ಮನ್ನು ನೀವು ಯೋಗೇಶ್ನ ಅವಮಾನ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನೀವು ಒಬ್ಬ ವ್ಯಕ್ತಿಗೆ ಮಾಡ್ತಿರೋ ಅವಮಾನ ಎಂಥದ್ದು ಅಂದರೆ ನಿಮ್ಮನ್ನು ನೀವೇ ಅವಮಾನಿಸ್ಕೊಳ್ಳೋಂಥ ಕೆಲಸ. ಅರ್ಥ ಆಯ್ತಾ? ನಾನು ನನ್ನ ಸೇವೆಯನ್ನು ಮುಂದುವರಿಸ್ತೀನಿ. ನನ್ನ ಸೇವೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಹಕಾರ ಕೊಡಿ, ಆಶೀರ್ವಾದ ಮಾಡಿ. ನಂಬಿಕೆ ಇದ್ದರೆ ಮಾತ್ರ ಈ ಸಂಸ್ಥೆಗೆ ಸಹಾಯ ಮಾಡಿ. ನಂಬಿಕೆ ಇದ್ದವ್ರು ಮಾತ್ರ. ನಂಬಿಕೆ ಇಲ್ಲ, ಮೋಸ, ದಗ ಅನ್ನಿಸ್ತಾ ಇದೆಯಾ, ಯಾರೂ ಸಹಾಯ ಮಾಡೋಕ್ಕೆ ಹೋಗಬೇಡಿ. ನಂಬಿಕೆ ಇರೋಂಥವ್ರು ಮಾತ್ರ ಈ ಸಂಸ್ಥೆಗೆ ಸಹಕಾರ ಕೊಡಿ, ಆಶೀರ್ವಾದ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ಎಲ್ಲ ನೋವುಗಳನ್ನು ಪರಿಪೂರ್ಣವಾಗಿ ನಿಮ್ಮ ಹತ್ರ ಹೇಳಿದ್ದೀನಿ ಅಂತ ಅಂದ್ಕೋಬೇಡಿ. ಒಂದಷ್ಟು 1000ದಲ್ಲಿ ₹1 ಅಷ್ಟೇ ನಿಮ್ಗೆ ಹೇಳಿದ್ದೀನಿ. ಇನ್ನು 999 ಅಷ್ಟು ನೋವನ್ನು ನನ್ನ ಮನಸ್ಸಲ್ಲೇ ಹಂಗೆ ಉಳಿಸ್ಕೊಳ್ತಾ ಈ ಲೈವನ್ನು ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ನೀವೆಷ್ಟೇ ಅವಮಾನಿಸಿದ್ರು ನನ್ನ ಮುಖದಲ್ಲಿರ್ತಕ್ಕಂಥ ನಗು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಈ ನಗುನೇ ಸಾವಿರಾರು ಕೋಟಿಗೆ ಬೆಲೆ ಬಾಳುತ್ತೆ. ಸೊ ಇದೇ ನಾನು ಮಾಡಿರುವಂಥ ಒಂದು ದೊಡ್ಡ ಆಸ್ತಿ, ನಾನು ಸಂಪಾದನೆ ಮಾಡಿರುವಂಥ ಆಸ್ತಿ, ಭಗವಂತ ಕೊಟ್ಟಿರುವಂಥ ಆಸ್ತಿ. ಈ ಆಸ್ತಿ ಮೇಲೆ ಯಾರ ಕಣ್ಣು ಬೀಳಕ್ಕೆ ಸಾಧ್ಯನೇ ಇಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶನೇಶ್ವರ ಒಳ್ಳೇದು ಮಾಡಲಿ. ಕ್ಲೋಸ್ ಮಾಡಿ. ಮಾಡಿ. ಪೋಸ್ಟ್ ಹೆಂಗೆ ಮಾಡೋದು? ಆಯ್ತಪ್ಪ. ಸಾರಿ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ.
ಒಂದಷ್ಟು ಜನ ಕಮೆಂಟ್ ಮಾಡಿದ್ದೀರ, ಅವ್ರಿಗೆಲ್ಲ ಉತ್ತರಿಸ್ಬೇಕು ಅನಿಸುತ್ತೆ. ಬಟ್ ಮನಸ್ಸಲ್ಲಿ ಒಂದಷ್ಟು ಪೇಯ್ನು, ನೋವು, ಬೇಜಾರು. ಹಾಗಾಗಿ ಯಾರ ಮಾತಿಗೂ ಇಲ್ಲಿ ಓದದೇ ಇದ್ದರೆ ಬೇಜಾರು ಮಾಡ್ಕೊಬೇಡಿ. ಬಟ್ ಮೆಸೇಜ್ ಮಾಡಿರೋ ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಿಳಿಸ್ತೀನಿ. ಯಾಕೆ ಅಂದರೆ ಈ ಸಮಾಜ ಸೇವಕರನ್ನ ನೋಡೋ ರೀತಿ ಎಲ್ಲವನ್ನು ನೋಡಿ ಕೇಳಿಸ್ಕೊಂಡು ಈ ಕಿವಿಗಳಿಗೆ ತುಂಬಾ ಬೇಜಾರಾಗಿದೆ. ಯಾಕಂದರೆ ಒಳ್ಳೆಯವ್ರಿಗೆ ಕಾಲ ಇಲ್ಲ, ಒಳ್ಳೆ ಕೆಲಸಕ್ಕೆ ಬೆಲೆ ಇಲ್ಲ, ಸಮಾಜಕ್ಕೆ ನಮ್ಮಂಥರ ಅವಶ್ಯಕತೆ ಮೊದಲೇ ಇಲ್ಲ. ಆಯಿತಾ? ದಾನದಲ್ಲೇ ದಾದಾಗಿರಿ, ಇದೊಂದಕ್ಕೆ ಬೆಲೆ ಇವತ್ತು ಈ ಸಮಾಜದಲ್ಲಿ. ತುಂಬ ಜನ ಲೈವ್ನ ನೋಡಿದ್ದೀರಾ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಜೊತೆಗೆ ಒಂದಷ್ಟು ಜನಕ್ಕೆ ಈ ವಿಚಾರ ತಲುಪಿಸಿ. ಸತ್ತ ಮೇಲೆ ಮನುಷ್ಯ ಹೋದ್ಮೇಲೆ ಫೋಟೋ ಹಾಕಿ RIP, ಇಂಥ ಮನುಷ್ಯ ಬದುಕಿರಬೇಕಿತ್ತು, ಇಂಥ ಮತ್ತೆ ಹುಟ್ಟಿ ಬರಲಿ, ಈ ಥರ ಮಾತುಗಳು ಹಾಕೋದಕ್ಕಿಂತ ಬದುಕಿದ್ದಾಗಲೇ ಒಂದಷ್ಟು ಜನಕ್ಕೆ ವಿಚಾರಗಳು ತಿಳಿಲಿ.